कृष्णेन कृष्णभक्तानां गीतं गीतामृतं परं स्तोत्रं कृष्णप्रियतमं श्रुतं तस्मात् मया परं कृष्णनामामृतं नाम परमानन्दमयी कथमनां शृण्वतामेतत्कोटिकोटिगुणं भवेत् कालाञ्च पुष्टिदं पूर्णपुण्यदं बालरोगग्रहादीनां शमनं शान्तिमुक्तिदं समस्तकामदं सद्यः कोटिजन्माघनाशनम् अन्ते कृष्णस्मरणं भवतापत्रयापहं कृष्णाय यादवेन्द्राय ज्ञानमुद्राय योगिने नाराय रुक्मिणीशाय नोरेशानवेदिने इमं मन्त्रं वन्दे विभजन्तिष्ठं दिवानिते सर्वज्ञानुग्रहात् पुत्रपुत्रै परिवृतः सर्वज्ञमानुरात् नारायण 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 वंदु विदये शयोरविश्रावन्तुनः आपत्पादावनेशने दिशन्तं निर्दहन्तु मे नारायण 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 दूर्वाहारं पुष्पिणी उदाचा पुण्डरे आवायाचा पुष्पिणी बृहस्पति प्रसूता सुदानो मुञ्चन्तं मासः अब बातें मेधासोच्चत अर्चन्त पत्रकार्जुनचन्द्रचर अर्चत प्रार्चत एतने दिशन्तं निर्जनमे संयोरविश्रावन्तुनः आपत्पादापनेशने दिशन्तं निर्दहन्तु मे दिशन्तं निर्दहन्तु मे कविष्टायावो वेदये संयोरविश्रावन्तुनः आपत्पादापनेशने दिशन्तं निर्दहन्तु मे ओम शन्नो देवी रविष्टायापो भवन्तु वेदये संयोरविश्रावन्तु नः ओम शन्नो देवी रविष्टायापो भवन्तु वेदये संयोरविश्रावन्तु नः रविष्टायापो भवन्तु वेदये संयोरविश्रावन्तु नः ओम शन्नो देवी रविष्टायापो भवन्तु वेदये संयोरविश्रावन्तु वेदये संयोरविश्रावन्तु नः रविष्टायापो भवन्तु वेदये संयोरविश्रावन्तु नः आपत्पादावनेशने दिशन्तं निर्दहन्तु मे पुष्पायात्रा पुष्पिणी देवी रविष्टायापो भवन्तु वेदये संयोरविश्रावन्तु नः भवन्तु वेदये संयोरविश्रावन्तु नः भवन्तु वेदये संयोरविश्रावन्तु नः पत्पादावनेशने दिशन्तं निर्दहन्तु मे या बला पुष्पायात्रा बृहस्पते संयोरविश्रावन्तु नः अहो रसिकाः भुवि भावुकाः अधिक मासದ ಪರ್ವಕಾಲ ಜ್ಯೇಷ್ಠ ಮಾಸ ಅಧಿಕ ಮಾಸ ಬಂದಿದೆ. ಪುಣ್ಯ ಸಂಪಾದನೆಗೆ ವಿಶೇಷವಾಗಿರತಕ್ಕಂತಹ ಕಾಲ. ನಮಗೆ ಈ ಬಾಹ್ಯದ ಪ್ರಪಂಚದ ಒತ್ತಡದಿಂದಾಗಿ ಪುಣ್ಯ ಸಂಪಾದನೆಗೆ ಅವಕಾಶ ಕಮ್ಮಿ. ಇಂತಹ ಸಂದರ್ಭದಲ್ಲಿ ದೇವರು ನಮ್ಮ ಮೇಲೆ ಕೃಪಾ ಮಾಡಿ 3 ವರ್ಷಕ್ಕೊಮ್ಮೆ ಅಧಿಕ ಮಾಸ ಅಂತ ನಿರ್ಮಾಣ ಮಾಡಿ 3 ವರ್ಷದಲ್ಲಿ ಮಾಡಬೇಕಾಗಿರತಕ್ಕಂತಹ ಪುಣ್ಯ ಸಂಪಾದನೆ ಕೆಲಸಗಳನ್ನು ಈ ಅಧಿಕ ಮಾಸದ 30 ದಿವಸಗಳಲ್ಲಿ ಮಾಡಿ
ನಮ್ಮನ್ನು ಉದ್ಧತರನ್ನಾಗಿ ಮಾಡುವ ಸಲುವಾಗಿ ದೇವರು 3 ವರ್ಷಕ್ಕೊಮ್ಮೆ ಅಧಿಕ ಮಾಸ ಅಂತ ವ್ಯವಸ್ಥೆ ಮಾಡಿದ್ದಾನೆ, ಅನುಕೂಲ ಮಾಡಿಕೊಟ್ಟಿದ್ದಾನೆ. ಈ ಸಂದರ್ಭದಲ್ಲಿ ಮಾಡಬೇಕಾದ್ದು ಏನು ಅಂತಂದರೆ ಭಾಗವತ ಶ್ರವಣ ಅಂತಂದು. ಯಾಕೆ ಅಂತಂದರೆ ಭಾಗವತಕ್ಕೆ ತುಂಬ ಮಹತ್ವ ಕೊಟ್ಟಿದ್ದಾರೆ ವೇದವ್ಯಾಸ ದೇವರು. ತುಂಬ ಪುರಾಣಗಳನ್ನು ರಚನೆ ಮಾಡಿದ್ರು. ಆದರೂ ವ್ಯಾಸರಿಗೆ ತೃಪ್ತಿಯಾಗಿಲ್ಲ. ಕೊನೆಗೆ ನಾರದರು ಹೇಳಿದಂತೆ ಭಾಗವತವನ್ನು ರಚನೆ ಮಾಡಿ ಅದನ್ನು ಸಮಾಜದ ಕೈಗೆ ಕೊಟ್ಟಾಗ ಸಮಾಜ ಭಾಗವತಕ್ಕೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದಾಗ ವೇದವ್ಯಾಸದೇವರಿಗೆ ತೃಪ್ತಿಯಾಯಿತಂತೆ. ನಾನು ಮಾಡಿದ ಭಾಗವತ ತುಂಬ ಸಾರ್ಥಕ ಆಯಿತು ಅಂತ ಹೇಳಿಕೊಂಡು. ಆ ಭಾಗವತ ಏನು ಕೊಡುತ್ತೆ ನಮಗೆ ಅಂದರೆ ಹೊಟ್ಟೆಗೆ, ತಲೆಗೆ ಆಹಾರವನ್ನು ಕೊಡುತ್ತೆ, ಇರಲಿಕ್ಕೆ ಒಂದು ಮೈಗೊಂದು ಸೂರನ್ನು ಕೊಡುತ್ತೆ. ಪಿಬತ ಭಾಗವತಂ ರಸಂ. ಭಾಗವತ ಅಂದರೆ ಅದೊಂದು ಶುಕಾಚಾರ್ಯರು ಅದಕ್ಕೆ ಬಾಯಿ ಹಾಕಿದ್ದರಿಂದ, ಶುಕಾಚಾರ್ಯರ ಬಾಯಿಯಿಂದ ಅದು ಬಂದದ್ದರಿಂದ ಮಾವಿನ ಹಣ್ಣು ಅಂತ ಹೇಳಬಹುದು. ಆದರೆ ವ್ಯಾಸರಂತಾರೆ ಮಾವಿನ ಹಣ್ಣಿನಲ್ಲಿ ಸಿಪ್ಪೆ ಬಿಸಾಡಲಿಕ್ಕಿದೆ, ಒಳಗಿನಿಂದ ಗೊರಟು ಬಿಸಾಡಲಿಕ್ಕಿದೆ. ಆದರೆ ಭಾಗವತದಲ್ಲಿ ಬಿಸಾಡುವ ಅಂಶ ಯಾವುದೂ ಇಲ್ಲ. ಆದ್ದರಿಂದ ಭಾಗವತವನ್ನು ಮಾವಿನ ಹಣ್ಣು ಅಂತ ಭಾವಿಸಬೇಡಿ, ಇದು ಮಾವಿನ ಹಣ್ಣಿನಿಂದ ಮಾಡಿದ ಶೀಕರಣೆ ಅಂತ ಭಾವಿಸಿ ಅಂತ ಹೇಳಿ ಪಿಬತ ಭಾಗವತಂ ರಸಂ ಅಂತ ಹೇಳಿಕೊಂಡು ಆ ರಸ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ರಸ ಅಂತಂದರೆ ಇದು ಹಿಂದಿದ್ದೋ ರಸಂ ಅಲ್ಲ, ಅದು ಸ್ವಲ್ಪ ಖಾರ ಇರುತ್ತೆ. ಆದರೆ ಇದು ನಮ್ಮ ದಕ್ಷಿಣ ಭಾರತದ ರಸಂ ಎನ್ನುವುದು ಅಂದರೆ ಶೀಕರಣೆಗೆ ನಾವು ರಸಂ ಅಂತ ಪ್ರಯೋಗ ಮಾಡ್ತೇವೆ. ಆ ನಿಟ್ಟಿನಲ್ಲಿ ಅದೇ ರೀತಿಯಲ್ಲಿ ಹಾಗಾದ್ರೆ ಏನಾಯಿತು, ತಲೆಗೆ ಆಹಾರವನ್ನು ಕೊಡುತ್ತೆ ಭಾಗವತ ಎನ್ನುವುದು. ನಾವು ಇತರ ಪ್ರಾಣಿಗಳಂತೆ ಹೊಟ್ಟೆ ಮಾತ್ರ ತುಂಬಿಸಿಕೊಳ್ಳುವರಲ್ಲ. ಹೊಟ್ಟೆ ಕಡೆಗೆ ಮಾತ್ರ ನಮ್ಮ ತಲೆ ಇರಬಾರ್ದು. ಹೊಟ್ಟೆ ಕಡೆಗೆ ಮಾತ್ರ ತಲೆ ಇದ್ದರೆ 4 ಕಾಲಿನ ಪ್ರಾಣಿಗೂ 2 ಕಾಲಿನ ಪ್ರಾಣಿಗೂ ವ್ಯತ್ಯಾಸ ಇಲ್ಲ ಅಂತಾಗುತ್ತೆ. ಮತ್ತೆ ನಮ್ಮ ತಲೆಯ ಕಡೆಗೂ ನಮ್ಮ ತಲೆ ಇರಬೇಕು. ಆ ತಲೆಗೂ ನಾವು ಆಹಾರ ಕೊಡಬೇಕು. ಅದೇ ಭಾಗವತ ಎನ್ನತಕ್ಕಂಥ ಶೀಕರಣೆ ಅಂತಂದ್ರು. ಇಷ್ಟೇ ಅಲ್ಲ, ನಿನಗೆ ಇರಲಿಕ್ಕೆ ಆಲಯವನ್ನು ಕೊಡುತ್ತೆ ಭಾಗವತ ಅಂತಾರೆ. ಪಿಬತ ಭಾಗವತಂ ರಸಂ. ಅದೇ ರೀತಿಯಲ್ಲಿ ಆಲಯಂ, ಆಲಯ ಶಬ್ದಕ್ಕೆ ಆಶ್ರಯ ಅಂತರ್ಥ. ಇಂತಹ ಭಾಗವತ 18,000 ಶ್ಲೋಕ ಉಂಟು. ಅಷ್ಟನ್ನು ಪ್ರತಿ ದಿವಸ ಓದಲಿಕ್ಕೆ ನಮ್ಮಿಂದ ಸಾಧ್ಯನೇ ಆಗೋಲ್ಲ. ದಿವಸಕ್ಕೆ 1 ಶ್ಲೋಕದಂತೆ ನಾವು ಒಂದು ಸಂಕಲ್ಪ ಮಾಡೋಣ. ಪ್ರತಿ ದಿವಸ 1 ಶ್ಲೋಕ ನಾನು ಭಾಗವತ ಓದ್ತೇನೆ. ಇವತ್ತು 1ನೇ ಶ್ಲೋಕ, ನಾಳೆ 2ನೇ ಶ್ಲೋಕ, ನಾಡ್ದು 3ನೇ ಶ್ಲೋಕ. ಹೀಗೆ ದಿವಸಕ್ಕೆ ಒಂದೊಂದೇ ಶ್ಲೋಕ ಓದಿದ್ರೆ, ಹಿರಿಯರೊಂದು ಮಾತು ಹೇಳಿದ್ದುಂಟು. ಇರುವೆ ಮತ್ತೆ ಗರುಡ ಜೊತೆಗೆ ಇದ್ರಂತೆ. ಸಮುದ್ರ ತನಕ ಹೋಗಬೇಕು ಅಂತ ಬೆಂಗಳೂರಲ್ಲಿದ್ದು ಆಲೋಚನೆ ಮಾಡಿದ್ರಂತೆ. ಗರುಡ ಹಾರಿಯೇ ಬಿಟ್ಟ ಸಮುದ್ರದ ಕಡೆಗೆ. ಇರುವೆ ಹೇಗೆ ಹೋಗುವುದಪ್ಪ ಅಂತ ಆಲೋಚನೆ ಮಾಡ್ತಿತ್ತು. ಆವಾಗ ಯಾರೋ ಇರುವೆಗೆ ಉಪದೇಶ ಮಾಡಿದ್ರು, ದಿವಸಕ್ಕೆ ಒಂದೊಂದೇ ಹೆಜ್ಜೆ ಹೋಗು, ಸಮುದ್ರದ ಬಳಿ ತನಕ ಹೋಗಲಿಕ್ಕೆ ನಿನ್ನಿಂದ ಆಗುತ್ತೆ ಅಂತೇಳಿ. ಗಚ್ಚತ್ ಪಿಪೀಲಿಕಾ ಪಂಕ್ತಿ. ಹೊರಟ್ರೆ ಆಗುತ್ತೋ ಇಲ್ಲೋ ಅಂತ ಹೇಳಿಕೊಂಡು ಕೂತ್ರೆ ಗರುಡನಿಗೂ ಹೋಗ್ಲಿಕ್ಕಾಗೋಲ್ಲ. ಪ್ರಯತ್ನ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದರೆ ಇರುವೆಯು ಸಮುದ್ರದ ತನಕ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ದಿವಸಕ್ಕೆ ಒಂದೊಂದೇ ಶ್ಲೋಕ ಓದುವುದು ಅಂತ ಒಂದು ಸಂಕಲ್ಪ ಮಾಡಿದೆವು ಅಂತಂದರೆ, ಪ್ರತಿ ದಿವಸ ಓದ್ತಾ ಹೋದರೆ ದೇವರು ಏನು ಮಾಡ್ತಾನೆ ಗೊತ್ತಾ? ಇವ ಭಾಗವತ ಓದ್ತೇನೆ ಅಂತ 18,000 ಶ್ಲೋಕವನ್ನು ಓದಿ ಮುಗಿಸ್ತೇನೆ ಅಂತ ಸಂಕಲ್ಪ ಮಾಡಿದ್ದಾನೆ ಅಂತ ದೇವರು ಅದನ್ನು ಓದಲಿಕ್ಕೆ ಬೇಕಾದ ಆರೋಗ್ಯವನ್ನು ನಮಗೆ ದಯಪಾಲಿಸ್ತಾನೆ. ಆ ನಿಟ್ಟಿನಲ್ಲಿ ಇಂತಹ ಅಧಿಕ ಜ್ಯೇಷ್ಠದ ಪರ್ವ ಕಾಲದಲ್ಲಿ ಈ ಮನೆಗೆ ಕರೆಸಿದ್ದಾರೆ. ದೇವರನ್ನು ಹಿಡ್ಕೊಂಡು ಬಂದಿದ್ದೇವೆ, ಕೃಷ್ಣನ ಪೂಜೆ ಮಾಡಿದ್ದೇವೆ. ನಿಮಗೆಲ್ಲ ಅಕ್ಷತೆಯನ್ನು ಕೊಟ್ಟು, ಫಲಮಂತ್ರಾಕ್ಷತೆ ಕೊಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಿಮಗೆಲ್ಲರಿಗೂ ಕೂಡ ದೇವರು ಶ್ರೇಯಸ್ಸನ್ನು ಮಾಡಲಿ ಅಂತ ಹೇಳಿ. ನಾರಾಯಣ. ಯಾರು ನೀವು? ಯಾವುದು? ಪ್ರಹ್ಲಾದ. ನಮ್ಮ ಪರಿಚಯ ಹೇಗೆ ನಿಮಗೆ?
ಏನು ಜೀವನ ಶ್ರೀಕಾಂತ್ ನಿಮ್ಗಳು నేను పూడపల్లి డెబ్యూటెంట్ అధ్యయన అంటున్నా ఇంకొక సంస్థ 2 ವರ್ಷ ಅಧ್ಯಾಪಕ ಕೆಲಸ ಮೂರು ಅಧ್ಯಾಪಕ ಇಲ್ಲಿ 3 ಶಿಬಿರ ಉಡಾನಿ ಬೇಸಿಗೆ ನೇತಿಂಗ್ ಎರಡು ಮಕ್ಕಳಿಗೆ ಬರಿಸುವ ಉದ್ದೇಶ ಏನು ಇಲ್ಲಿಗೆ ಬರಿಸುವ ಉದ್ದೇಶ ವಾರ್ಷಿಕೋತ್ಸವ ಪೂಜೆಗೆ ಭಿಕ್ಷೆಗೆ ಆವಡನ್ನು ದೇವಸ್ಥಾನ ಅಂತಿದ್ದೇವೆ ಅక్కడ ಏನೇನ ಸಂಪರ್ಕ ಅಂದಾಗ ಇಂಟು 14 ಬೆತ್ತೆ ಇಡೇ ಬರ್ತಿದ್ದೇವೆ ವೃತ್ತಿಯಲ್ಲಿ ಭಾರತೀಯ ವಾಯುಸೇನೆ ಪೊಲೀಸ್ ಕಮಿಷನರ್ ಆಗಿದ್ದ ಅದು ಪಟಗಳೆಲ್ಲ ದೇವರು ಕೊಟ್ಟ ದೊಡ್ಡ ಹುದ್ದೆ ಹಿರಿಯರ ಪುಣ್ಯಗಳಿಂದ ಲಭಿಸಿದ ಇವತ್ತಿಗೆ 33 ದಂಪತಿಗಳ ಮದುವೆ ವಾರ್ಷಿಕೋತ್ಸವ ಇವತ್ತು ಲಗ್ನದ ವಾರ್ಷಿಕೋತ್ಸವ ಇವತ್ತು ದಿವಸ ಎಷ್ಟು ವರ್ಷ ಆಯಿತು? 37 33 ಇನ್ನೊಂದು 33 ವರ್ಷ ಹೀಗೆ ಸಾಗಲಿ, ಮತ್ತೆ 33 ವರ್ಷ ಸಾಗಲಿ. ನಾರಾಯಣ ಶ್ರೀಕೃಷ್ಣ ನಾರಾಯಣ ವಿಶೇಷ ವಸ್ತ್ರ ಕೃಷ್ಣ ಒಳ್ಳೆಯದು. ನಾರಾಯಣ ಶ್ರೀ ನಾರಾಯಣ ಮಾಡಿ ರಾಜರ ವಾದಿರಾಜರ ಅನುಗ್ರಹ ಏನು ಮಾಡ್ತೀರಿ ನೀವು? ಒಳ್ಳೇದು ಮಾಡಿ ಬಾ. ನಾರಾಯಣ ಬನ್ನಿ. ನಾರಾಯಣ ಹೌದಾ? ಒಳ್ಳೆದಾಗಿ ನೀವು ಹಣ್ಣು ಕಾಯಿ ತೋರಿಸಿ ಬರೀ ಅನ್ನ ಬರೀ ನಾರಾಯಣ ನಾರಾಯಣ ಬನ್ನಿ 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 ನಾರಾಯಣ 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 ನಮಃ ಬನ್ನಿ. ನಾರಾಯಣ ನಾರಾಯಣ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣ ಬನ್ನಿ ಬನ್ನಿ. ನಾರಾಯಣ 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 ಬಾ ಬಾ. ದೇವರು ಒಳ್ಳೇದು ಮಾಡಿ, ದೇವರು ಒಳ್ಳೇದು ಮಾಡಿ. ನಾರಾಯಣ ಬೇಗ ಬನ್ನಿ, ಪಾಪಿಗೆ ಮಾಡ್ಕೊಂಡು ಬೇಗ ಬನ್ನಿ. ನಾರಾಯಣ ನಾರಾಯಣ ಬಾ. ನಮ್ಮ ಸಂಸ್ಥೆ ಮಕ್ಕಳ ಸಂಸ್ಥೆ ಎವಿ ಟೀಚರ್ ಅದಕ್ಕೆ ಏನಾಯ್ತು? ನಾರಾಯಣ ನಾರಾಯಣ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ. ನಾರಾಯಣ 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 ಶ್ರೀಕೃಷ್ಣಾಯ ನಮಃ. ನಾರಾಯಣ ಶ್ರೀಕೃಷ್ಣ ನಾರಾಯಣ 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 ಶ್ರೀಕೃಷ್ಣಾಯ ನಮಃ. ನಾರಾಯಣ ನಾರಾಯಣ ನಾರಾಯಣ
ಕೃಷ್ಣ ಒಳ್ಳೇದು ಮಾಡಿ ಹೆಸರು ಏನು? ಬನ್ನಿ ಎಲ್ಲರೂ. ಇಲ್ಲಿ ಒಳಗೆ ನಾರಾಯಣ ಬಾಂಧವ್ಯದ ಗೋಪಾಲಕೃಷ್ಣ ಪ್ರಿಯತ ಶ್ರೀಕೃಷ್ಣಾಯ ನಮಃ. ನಾರಾಯಣ ನಾರಾಯಣ ಶ್ರೀಕೃಷ್ಣ ಶ್ರೀಕೃಷ್ಣ ಕಲ್ಯಾಣ ಸುಧರಾಯ ಆನಂದ ತೀರ್ಥವರದೆ ದಾನವಾರಣ್ಯ ಪಾವತಿ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಈಗಲೂ ವೃತ್ತಿಯಲ್ಲಿ ಅದಕ್ಕೆ ಸೈಡ್ ನಲ್ಲಿ ಹಾಕಿದ್ರೆ ನೀವು ಹರಿ ಸರ್ವೋತ್ತಮ ಹಾಯ್ ಜೀವೋತ್ತಮ ಸರ್ವೋತ್ತಮ ಹಾಯ್ ಜೀವೋತ್ತಮ ಸರ್ವೋತ್ತಮ ಹಾಯ್ ಜೀವೋತ್ತಮ. ನಾರಾಯಣಾಯ ಸ್ವಾಹ ಮಾಡಬೇಕು, ಸ್ವಾಹ ತಗೋಬೇಕು. ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮ ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ. ಯಾವಾಗಲೂ ಬಲಕ್ಕೆ ಪ್ರಾಶಸ್ತ್ಯತೆ ಫಸ್ಟ್. ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ವಾಮನಾಯ ನಮಃ, ಶ್ರೀ ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ. ಉಲ್ಟಾ ಉಲ್ಟಾ ಶಂಕರನಾಯ ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ನಮಃ, ಪುರುಷೋತ್ತಮ ನಮಃ, ಅಧೋಕ್ಷಜ ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ. ಪ್ರಣವಸ್ಯ ಪರಬ್ರಹ್ಮ ಋಷಿ ದೇವಿ ಗಾಯತ್ರಿ ಛಂದಃ ಪರಮಾತ್ಮ ದೇವತಾ ಪ್ರಾಣಾಯಾಮೇ ವಿನಿಯೋಗಃ. ಓಂ ತಪಃ ಓಂ ಸತ್ಯಂ ಓಂ ತತ್ಸಾಮಿತರ್ಪರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂಃ ಓಂ ಓಂ ಭುವಃ ಓಂ ಸ್ವಃ ಓಂ ಮಾ ಓಂ ಜನ ಓಂ ತಪಃ ಓಂ ಸತ್ಯಂ ಓಂ ತತ್ಸಾಮಿತರ್ಪರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಕೈ ನೀರಾಕೊಳ್ಳಿ. ಕುಂದಂ ವ್ಯಾಸಂಚ ವಿಜ್ಞಾನ ಸಹಸ್ರವಾನಂ ಪೂರ್ಣ ಪ್ರಬೋಧಂಚ ಸುತತ್ಪದೀಪಂ. ಫ್ಯಾನ್ ಯಾರು ಮತ್ತೆ ಆನ್ ಮಾಡಿದ್ದು? ಎರಡು ಕೈಯಲ್ಲಿ ಒಂದೊಂದು ದಾರ ತುಂಡು ಇಟ್ಕೊಳ್ಳಿ ಗಂಡಸರು. ಎಲ್ಲಿದು ತರಬೇಡಿ, ನಿಮ್ ವಸ್ತ್ರದಿಂದ ತನ್ನಿ. ಎಲ್ಲಿ ಬರ್ತದೆ? ಸ್ಟಿಚ್ ಹೊಲಿಸ್ಬಿಟ್ಟಿದ್ದೀರಾ? ಭೂತ ಪ್ರೇತ ಪಿಶಾಚಾಯೇ ಏನ ಬ್ರಹ್ಮ ಕರ್ಮ ಸಮಾರಭೆ. ಎಡಗೈದನ್ನು ಹಿಂದಕ್ಕೆ ಬಿಸಾಕಿ. ನಿರಸ್ತ ಪರಾವಸು. ಲೆಫ್ಟ್ ಹ್ಯಾಂಡ್ ಹಿಂದಕ್ಕೆ ಬಿಸಾಕಿ ಎಂದಿದ್ದು, ರೈಟ್ ಹ್ಯಾಂಡ್ ಅಲ್ಲ. ವಸೋಹೋ ಸದನೆ ಸೀದಾಮಿ. ಶ್ರೀ ಗುರುಭ್ಯೋ ನಮಃ, ಪೂರ್ವ ಗುರುಭ್ಯೋ ನಮಃ, ಆದಿ ಗುರುಭ್ಯೋ ನಮಃ, ಮೂಲ ಗುರುಭ್ಯೋ ನಮಃ, ಶ್ರೀಮದಾತ್ಮನೇ ನಮಃ, ಲಕ್ಷ್ಮೀ ನಮಃ, ನಾರಾಯಣಾಯ ನಮಃ, ವಾಸುದೇವಾಯ ನಮಃ. ಹೇಳೋರ್ಗೆ ಹೇಳಕ್ ಬಿಡಿ. ಹೇಳಿ.
ಓಂ ಯಂ ಓಂ ರಂ ಓಂ ವಂ ಓಂ ಯಂ ಓಂ ಓಂ 6 7 8 ಕಿಬೋರ್ಡ್ ಇಟ್ಕೊಳ್ಳಿ. ಬ್ರಹ್ಮ ಹತ್ಯ ಶಿರಸ್ಕಂಚ ಸ್ವರ್ಣಸ್ತೆ ಭುಜದ್ವಯಂ ಸುರಾಪಾನ ಹೃದಯುಕ್ತಂ ಮಚ್ಚರಿರಸಮಾಪುರುಷಂ ವಾಯುನಾಶೋಷಯತ್. ಓಂ ಯಂ ಓಂ 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 ಓಂ ರಂ ಹೃದಯೇ ತ್ರಿಕೋಣ ಮಂಡಲ ಮಧ್ಯಸ್ಥೋ ರಕ್ತವನೋಷಮ ನಿರ್ಧೋ ಭಗವಾನ್ ಮಚ್ಚರಿರಸಮಾಪುರುಷಂ ವಂಹಿನಾ ನಿರ್ದಹಸೋ ಓಂ ರಂ ಓಂ ಓಂ ರಂ ಓಂ ಓಂ ರಂ ಓಂ. ನಮ್ಮ ದೇಹದಲ್ಲಿ ಪಾಪಪುರುಷ ಇರ್ತಾನೆ, ಅವನನ್ನ ಹೊರಗೆ ಓಡಿಸದೆ ನಾವು ದೇವತಾ ಕಾರ್ಯ ಮಾಡಿದ್ರೆ ಅದರ ಪೂರ್ಣ ಫಲ ಸಿಕ್ಕಲ್ಲ. ಅದಕ್ಕೋಸ್ಕರ ಮಾಡಿಸ್ತಾ ಇರೋದು ಹೇಳಿ ಆಯ್ತಾ. ವಂಶಿರಸಿ ವಾಸುದೇವ ಭಗವಾನ್ ಮಚ್ಚರಿರೆ ಅಮೃತ ವೃಷ್ಟ್ಯ ಪ್ಲಾವಯತು. ಓಂ ಬಂ ಓಂ 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 ಓಂ ಬಂ ಓಂ. ನರ್ಮದೇ ಸಿಂಧು ಕಾವೇರಿ ಬಲ ತೊಡೆ ಮೇಲೆ ಗಂಗೆ ಚಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ತ್ರಿವಿಕ್ರಮ ವಾಸುದೇವ ಜಗದ್ಯೋನಿ ಅನಂತ ಶೇಷಶಾಯಿ ಸಂಕರ್ಷಣ ಪ್ರದ್ಯುಮ್ನ ದೈತ್ಯಾರಿ. ತುಳಸಿ ಅಕ್ಷತೆ ಇದೆಯಾ? ಅಕ್ಷತೆ ಇದ್ರೆ ಅಕ್ಷತೆ, ಇಲ್ಲಾಂದ್ರೆ ತುಳಸಿ ಇದ್ರೆ ತುಳಸಿ ಎಲ್ಲ. ಹರಯೇ ಗುರವೇ ನಮಃ. ಬಲಂತಂದ್ರ ಬಲಂತದೇವ ವಿದ್ಯಾ ಬಲಂದೇವ ಬಲಂತದೇವ ಲಕ್ಷ್ಮೀ ಪದೇ ತೈಂಗ್ರೀವಂ ಸ್ಮರಾಮಿ. ದಂಪತಿಗಳೆಲ್ಲ ಈ ಕಡೆ ಕೈ ಮುಕ್ಕೊಳ್ಳಿ. ವೇದವ್ಯಾಸಾಯ ನಮಃ, ಭಾರತ್ಯೇ ನಮಃ, ಸರಸ್ವತ್ಯೇ ನಮಃ, ವಾಯವೇ ನಮಃ, ಬ್ರಹ್ಮಣೇ ನಮಃ, ಲಕ್ಷ್ಮೇ ನಮಃ, ನಾರಾಯಣಾಯ ನಮಃ, ವಾಸುದೇವಾಯ ನಮಃ. ಲಂ ಪೃಥಿವ್ಯಾತ್ಮನೆ ಗಂಧಂ ಸಮರ್ಪಯಾಮಿ, ಹಂ ಆಕಾಶಾತ್ಮನೆ ಪುಷ್ಪಾಣಿ ಸಮರ್ಪಯಾಮಿ, ಯಂ ವಾಯುವಾತ್ಮ ಕಾಮಾರಿ ಮಾಕ್ಷಿ ವಿಷಮಾಂಶ ಶಿರಸ್ಪೃಶಂತೆ. ಸಪಾದಲಬ್ಧದ್ವಯಭಕ್ತಿಮಭ್ಯಃ ಅಧಾರ ಸಂವೇದನ ಲಕ್ಷ್ಮೀವಜ್ರಃ ಕ್ಷಮಾಸುರೇಂದ್ರೋ ವತುಮಾಂ ಸುರಾಯಂ. ರಾಘವೇಂದ್ರ ಪ್ರಸಾದತಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ತರಂಗ ಚರತ್ ಸುಹಂಸ ದೇವಾಲಿ ಸೇವಿತ ಪರಾಂಗ್ರಿ ಪಯೋಜಲಜ್ಞ ಜೀವೇಶ ವೇದ ಗುಣಪೂರ್ತಿ ಜಗತ್ಸು ಸತ್ವ ೀಚೋಚ್ಛ ಭಾವ ಮುಖ ನಕ್ರಗಣೈ ಸಮೇತ ದುರ್ವಾದ್ಯ ಜಾಪತಿ ಕಿಲೆ ಗುರು ರಾಘವೇಂದ್ರ ವಾಗ್ದೇವತಾ ಸರಿತಮಂ ವಿಮಲೀಕರೋತು. ಶ್ರೀ ರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಜದ್ವಯ ಭಕ್ತಿಮಧ್ಯ ಅಕಾರಿ ಸಂಭೇದನ ದೃಷ್ಟಿ ವಜ್ರ ಕ್ಷಮಾಸುರೇಂದ್ರೋವತು ಮಾಂ ಸದಾಯಂ. ಶ್ರೀ ರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ್ ದೇವ ಸ್ವಭಾವೋ ದಿವಿಚದ್ರಮೋಯಂ ಇಷ್ಟಪ್ರದೋ ಮೇ ಸತತಂ ಸಮೂಯ. ಭವ್ಯ ಸ್ವರೂಪೋ ಭವದು ಪ್ರತೂಲ ಸಂಗಾಗ್ನಿಚರ್ಯ ಸುಖದೈರ್ಯಶಾಲಿ ಸಮಸ್ತ ದುಷ್ಟ ಗ್ರಹ ನಿಗ್ರಹೇಶು ದುರತ್ಯಯೋಪಪ್ಲವ ಸಂದು ಸೇತು. ರಾಘವೇಂದ್ರಾಯ ನಮಃ. ಓಂ ಶ್ರೀ 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 ರಾಘವೇಂದ್ರ. ಓಂ ಶ್ರೀ ರಾಘವೇಂದ್ರಾಯ ನಮಃ. 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 ಓಂ ಶ್ರೀ ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ.
ओम श्री राघवेंद्र ओम श्री राघवेंद्राय नमः 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 ओम श्री राघवेंद्राय सदा दुस्तरे सर्वावत्य जलग्रहेरनुपमे कामाधिपङ्गाकुले नाना विक्रम दुक्रमे विनमयस्त्वयम् गुरो वृंदावनातिके दीप संयोजनाज्ञानं पुत्र लाभो पवित्रं परवादि विजयो दिव्य ज्ञान भक्त्यादिवर्धनं सर्वाभिष्ट प्रवृत्तिस्य नात्र कार्या विचारण राजचोर महाव्याघ्र सर्पनक्रादि पीडनं न जायते स्वप्नस्य प्रभाव अन्नात्र संशयः यो भक्त्या गुरु राघवेन्द्र चरण द्वन्द्वं स्वरं यपठेत् स्तोत्रं दिव्यमिदं सदा न हि भवेत् तस्यासुकं किंचन किंतिष्ठात् समृद्धिरेव कमलानाथ प्रसादोदयात् कीर्तिर्दिग्विदिता विभूतिरतुला साक्षीक्षया स्तोत्रहि इति श्री राघवेन्द्रार्य गुरुराज प्रसादतः कृतं स्तोत्रमिदं पुण्यं श्रीमदप्पण्णादिभिः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादित्वान्तरवये वैष्णवेन्दीवरेन्दवे श्रीराघवेन्द्र गुरवे नमोऽत्यन्तदयालवे मुखे श्रीमतो राघवेन्द्रस्य नमामि पदपङ्कजे कामिताशेष कल्याण कलना कल्पपादपो आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः प्रार्थयामि नमस्करोमि अनुज्ञान देहि नंदाय नमः भोगदाय नमः कामरूपिणे नमः उग्राय नमः तेजोवत्ये नमः सत्याय नमः विघ्ननाशिन्ये नमः महागणपते अनन्तमङ्गलमूर्ति श्री विश्वम्भररूपी परमात्मने नमः ओम सहस्रशीर्षकं देवं विश्वाक्षं विश्वशम्भुवं विश्वं नारायणं देवम् अक्षरं परमं पदं वस्त्रोपवस्त्रोत्तरीय कंचुकोपवित चन्दनालंकार हरिद्रा चूर्ण रक्तकाष्ठगन्ध बिल्वपत्र परिमळ द्रव्य कंकणगण्डसूत्रादि नानालंकार द्रव्याणि समर्थ विश्वम्भराय नमः पुरतस्थापित फलमहा नैवेद्यं निवेदयामि प्राणाय स्वाहा अपानाय स्वाहा व्यानाय स्वाहा उदानाय स्वाहा समानाय स्वाहा देवेन तत्प्रियमा ददाति अल्लाह पकड़ने मंगल नीराजनं समर्पयामि रक्षेति रक्षः रक्षां करोति रक्षां धारयामि उदय गणेश स्वाहा और विप्रातमं कविना नरते तत्क्रियते किंचनाय अथ कुमुदं कुमुदेक्षणं द्वारपालदेवताभ्यो नमः द्वारपालपूजां समर्पयामि परदेवताय नमः श्रीगुरुभ्यो नमः सर्वदेवताभ्यो नमः सर्वगुरुभ्यो नमः गरुडाय नमः वेदव्यासाय नमः महासं सत्त्वामान्य श्री नमः तं रजोमान्य भूमे नमः तं तमोमान्य दुर्गा नमः आत्मने नमः मंत्रात्मने नमः परमात्मने नमः ज्ञानात्मने नमः विमलां समर्पयामि सहस्राशीर्षा पुरुष सहस्राक्ष सहस्राबाद सबोमिं विश्वतो तत्पाख्यादिष्टदशाङ्गुलं हिरण्यवर्णां हरिणीं सुवर्णरजतस्रजां पूर्ववत्सः आवाहयामि स्थापयामि पूजयामि ओम विष्णुं जिष्णुं महाविष्णुं हरिं कृष्णं दादोक्षजं केशवं माधवं रामं अच्युतं पुरुषोत्तमं गोविन्दं वामनस्य प्रद्युम्नं दैत्यारिं विश्वतोमुखं जनार्दनं धरावासं दामोदरमगार्धनं ओम शर्वरी सहित दोषाय नमः तदन्तर्यामि श्री पद्मिनीपति महाविष्णवे नमः आवाहयामि ओम वासना सहिताय अर्काय ओम ऊर्जस्वती सहिताय प्राणाय नमः तदन्तर्यामि श्री सहिताय केशवाय अंतर्गत श्री वृषाकपि वामनाय नमः बहुरूपांतर्गत श्री श्रीपति श्री ओम विश्वा सहिताय जनार्दनाय नमः ओम शची सहिताय शक्राय नमः तदन्तर्यामि श्री महालक्ष्मी सहिताय धरावासाय नमः ओम कीर्ति सहिताय अनिरुद्ध उरुक्रमाय नमः तदन्तर्यामि श्री सुंदरीपति दामोदराय नमः ओम सरस्वती ओम नमो नारायणाय महामुख्याचमनं समर्पयामि ओम नमो नारायणाय महामधुवक्त्रं समर्पयामि ओम नमो नारायणाय महास्नानं कल्पयामि ओम नमो नारायणाय महास्नानानन्तराचमनं समर्पयामि ओम नमो नारायणाय महावस्त्रैकं समर्पयामि ओम नमो नारायणाय महा उपवीतं समर्पयामि ओम नाभिं पूजयामि ओम नमो नारायणाय महावक्षस्थलं पूजयामि ओम नमो नारायणाय महादेहेभ्यो
भगवत्पार्षदेभ्यो सर्वस्तावरणदेवताभ्यो नमः अर्घ्यादिपुष्पान्त सर्वोपदर्पणामं समर्पयामि नमः पुरतस्थापित अपूपमहानैवेद्यं निवेदयामि ಆರೋಗಣೆ ಮಾಡು ಆನಂದ ಮೂರ್ತಿ ರನ್ನದ ಕಲಿಗೆಯನ್ನು ಶೋಭನವಾದ ಪೊನ್ನ ಬಟ್ಟಲುಗಳ ನೆರವಿಶಿರಲಿಗೆ ನಿನ್ನರಸಿಯ ಲಕ್ಷ್ಮಿ ಸೊಸೆದ ಭಕ್ಷಗಳ ತುಪ್ಪ ಮಧು ಚಿತ್ರಾನ್ನ ಪಾಯಸ ಕರಿಗಳ ಲೇಪ ಸಾರಸ ಭಕ್ಷಗಳ ಗೋಪಾಲ ಕೃಷ್ಣಗೆ ದೀಪಕ ಫಲಗಳು ಆ ಪದ್ಮಮುಖಿ ಬಡಿಸಿದಳು ಲೇಯ ಪೇಯವ ಆರೋಗಣೆ ಮಾಡೋ ಆನಂದ ಮೂರುತಿ ಆರೋಗಣೆ ಮಾಡೋ ಆನಂದ ಮೂರುತಿ ಆರೋಗಣೆ ಮಾಡೋ ಆನಂದ ಮೂರುತಿ ಎಲ್ಲ ಕುಂದುಗಳ ಮುನಿಗೆ ದಿವ್ಯಾನ್ನವು ಮನ್ನಿಸಿ ಕರೆದು ನಿನ್ನ ಕರಗಂಜದಿಂದ ಪೂರ್ಣವ ಮಾಡು ಭುವಿಸು ಹಯವದನ ಕೃಪಾಳು ಸಕಲ ಲೋಕಪಾಲ ಸುರರೊಡೆಯನೆ ಆರೋಗಣೆ ಮಾಡೋ ಆನಂದ ಮೂರುತಿ ಆರೋಗಣೆ ಮಾಡೋ ಆನಂದ ಮೂರುತಿ ಆರೋಗಣೆ ಮಾಡೋ ಆನಂದ ಮೂರುತಿ ಇದರೆಲ್ಲ ತುಳಸಿ ಹಾಕಿ ತಗೊಳ್ಳಿ ನೀವು ಕೊಡೋ ಪದಾರ್ಥಗಳಿಗೆ ಪರಮಾತ್ಮ ವಿಕ್ರಮಗೆ ಆರತಿಯ ನೆತ್ತಿದರೆ ಅದು ಸೇವಿತ ವಾಮನಗೆ ಶ್ರೀಧರ ಋಷಿಕೇಶನಿಗೆ ಆದಿಮೂರ್ತಿ ಪದ್ಮನಾಭನಿಗಾರತಿಯ ನೆತ್ತಿದರೆ ಆರತಿಯ ನೆತ್ತಿದರೆ ಕೇಶವನಾರಾಯಣಗೆ ದಾಮೋದರದಾನುಳ್ಳವಗೆ ಪ್ರೇಮದಿ ಸಂಕರ್ಷಣಗೆ ಕಾಮಿತಾರ್ಥಮನಿವ ವಾಸುದೇವಗೆ ಆರತಿಯ ನೆತ್ತಿದರೆ ಆರತಿಯ ನೆತ್ತಿದರೆ ಕೇಶವನಾರಾಯಣಗೆ ಘನಮಹಿಮಾ ಪ್ರದ್ಯುಮ್ನನಿಗೆ ಅನಿರುದ್ಧ ಪುರುಷೋತ್ತಮಗೆ ವಿನಯ ಸಿಂಧರಿಯ ದೋಕ್ಷಗೆ ಆರತಿಯ ನೆತ್ತಿದರೆ ಆರತಿಯ ನೆತ್ತಿದರೆ ಕೇಶವನಾರಾಯಣಗೆ ನರಸಿಂಹ ರೂಪನಾರವಗೆ ವರದ ಮೂರುತಿ ಅಚ್ಯುತಗೆ ಹರಿಭಯಂಕರ ಜನಾರ್ದನಗೆ ಆರತಿಯ ನೆತ್ತಿದರೆ ಆರತಿಯ ನೆತ್ತಿದರೆ ಕೇಶವನಾರಾಯಣಗೆ ಉಪೇಂದ್ರನೆಂದೆನಿಸಿಕೊಂಡವಗೆ ಅಪಾರ ಮಹಿಮಾ ಶ್ರೀಹರಿಗೆ ಗೋಪಾಲ ಮೂರ್ತಿ ಶ್ರೀಕೃಷ್ಣಗೆ ಆರತಿಯ ನೆತ್ತಿದರೆ ಆರತಿಯ ನೆತ್ತಿದರೆ ಕೇಶವನಾರಾಯಣಗೆ ಚತುರವಿಂಶತಿ ಮೂರುತಿಗಳ ಅತಿಶಯ ತವ
ಗೋವಿಂದಗೆ ಆರತಿಯ ನೆತ್ತಿದರೆ ಕೇಶವ ನಾರಾಯಣಗೆ ಹರೇ ಮಂಗಲ ನಿರಾಜನಂ ಸಮರ್ಪಯಾಮಿ ಪರಮಾತ್ಮನೇ ನಮಃ ರಕ್ಷಯತಿ ರಕ್ಷಾ ರಕ್ಷಾಂ ಕರೋತಿ ರಕ್ಷಾಂ ಧಾರಯಾಮಿ ಓಂ ಸ್ವಸ್ತಿ ಪ್ರಾಣಸ್ಥ ಪದ್ಮಿನೀಪತಿ ಶ್ರೀ ಜಿಷ್ಣವೇ ನಮಃ ನಮಸ್ಕರೋಮಿ ಓಂ ದ್ರೋಣಾಂತರ್ಗತ ದೋಷಾಂತರ್ಗತ ಪ್ರಾಣಸ್ಥ ಪದ್ಮಿನೀಪತಿ ಶ್ರೀ ಮಹಾವಿಷ್ಣವೇ ನಮಃ ನಮಸ್ಕರೋಮಿ ಅರ್ಕಾಂತರ್ಗತ ವಿಭಾವಸು ಅಂತರ್ಗತ ಪ್ರಾಣಸ್ಥ ಕಮಲಾಪತಿ ಶ್ರೀ ಮಾಧವಾಯ ನಮಃ ನಮಸ್ಕರೋಮಿ ಓಂ ಭೀಮಾಂತರ್ಗತ ಸೀತಾಪತಿ ಶ್ರೀ ರಾಮಚಂದ್ರಾಯ ನಮಃ ನಮಸ್ಕರೋಮಿ ಓಂ ರೈವತಾಂತರ್ಗತ ಪ್ರಾಣಸ್ಥ ನಮಸ್ಕರೋಮಿ ಓಂ ಓಜಾಂತರ್ಗತ ಪ್ರಾಣಸ್ಥ ಆನಂದಾಪತಿ ಪುರುಷೋತ್ತಮಾಯ ನಮಃ ನಮಸ್ಕರೋಮಿ ಓಂ ಅಜೇಕಪದಂತರ್ಗತ ಪ್ರಾಣಸ್ಥ ಪದ್ಮಾವತೀಪತಿ ಗೋವಿಂದಾಯ ನಮಃ ನಮಸ್ಕರೋಮಿ ಓಂ ಮಹಾನಂತರ್ಗತ ಪ್ರಾಣಸ್ಥ ವೃಷಾಕಪಿ ಆಪತಿ ಪತಿ ಶ್ರೀ ವಾಮನಾಯ ನಮಃ ನಮಸ್ಕರೋಮಿ ಓಂ ಪುಷಾಂತರ್ಗತ ಪ್ರಾಣಸ್ಥ ಲಕ್ಷ್ಮೀಪತಿ ಜಗದ್ಯೋನಯೇ ನಮಃ ನಮಸ್ಕರೋಮಿ ತ್ವಷ್ಟ್ರಾಂತರ್ಗತ ಪ್ರಾಣಸ್ಥ ಲಕ್ಷ್ಮೀಪತಿ ಅನಂತಾಯ ನಮಃ ನಮಸ್ಕರೋಮಿ ಸವಿತ್ರಾಂತರ್ಗತ ಪ್ರಾಣಸ್ಥ ಲಕ್ಷ್ಮೀಪತಿ ಶ್ರೀ ಶೇಷಶಾಯಿನೇ ನಮಃ ನಮಸ್ಕರೋಮಿ ಓಂ ಭರ್ಗಾಂತರ್ಗತ ಪ್ರಾಣಸ್ಥ ಹಿರಣ್ಯಾಪತಿ ಸಂಕರ್ಷಣಾಯ ನಮಃ ನಮಸ್ಕರೋಮಿ ಶ್ರೀ ಪ್ರಾಣಸ್ಥ ದೈತ್ಯಾರಯೇ ನಮಃ ನಮಸ್ಕರೋಮಿ ಓಂ ವರುಣಾಂತರ್ಗತ ಪ್ರಾಣಸ್ಥ ಲಕ್ಷ್ಮೀಪತಿ ವಿಶ್ವತೋ ಮುಖಾಯ ನಮಃ ನಮಸ್ಕರೋಮಿ ಗೋವಿಂದಾಯ ನಮಃ ಮಚ್ಚುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಮಚ್ಚುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಮಚ್ಚುತಾಯ ಅನಂತ ಗೋವಿಂದೇಭ್ಯೋ ನಮೋ ನಮಃ ಶ್ರೀಯಾಮಿ ಸ್ವಾಗತಂ ತೇ ಆಸನಂ ಸುಖಾಸನಂ ಶಯ್ಯೋರವಿಶ್ರಾವಂತು ನಮಃ ಇದಂತೆ ಅರ್ಘ್ಯಕ್ಕೆ ಕೈಯಿಂದ ಸ್ವತಿ ಕಾಲ್ದೋಡಿ ಇತ್ತಲ್ಲ ಕಾಲ್ದೋಡಿ ಮಂಚಲಂಗೆ ಕಾಲ್ದೋಡಿ ಸ್ವಚ್ಛಿತಂ ಅಸ್ತು ಗಂಧಾದಿ ಸಕಲಾರಾಧನೈಃ ಸುವಚ್ಛಿತಂ ಅಸ್ತು ಕೊಟ್ಬಿಡಿ ಕೈಗೆ ಆರನಾರ್ತೆ ನಮಸ್ಕಾರ ಅವ್ರಿಗೆ ಕೊಡ್ರ ವಾಯನಂತೆ ಪ್ರದಾಸ್ ಅದು ಒಂದು ಪುಣ್ಯ ಕೆಲಸ ನಮಸ್ಕಾರ ಮಾಡ್ಕೊಳ್ಳಿ. ಇದು ಅಪುಪದಾನ ಕೊಟ್ಟಿಲ್ಲ ಇಲ್ಲ ಒಬ್ಬರಿಗೆ ಅವ್ರದ್ದು ಆಗಲಿಕ್ಕೆ ನೆನಾಗಿಲ್ಲ ಮೂರು ಜನ ಮಾಡಿ ಪ್ರವಚನ ಮಾಡಲಿಕ್ಕಿದೆ अभिमति सहिताय द्रोणाय महातदंतर्गत श्री पद्मिनीपते श्री विष्णवे नमः प्रीतिं कामयमानः तुभ्यमहं संप्रददे दत्तं
ಶನ್ನೋ ದೇವಿರವಿಷ್ಟಾಯ ಆಪೋ ಭವಂತು ವಿದಯೇ ಶಯ್ಯೋರವಿಸ್ರಾವಂತು ನಃ. ಕೊಟ್ಟಾದ್ಮೇಲೆ ಜಾಗ ಬಿಟ್ಬಿಡಿ, ಕೊಡೋರು ಜಾಗ ಬಿಡಿ. ಯಾಕಂದ್ರೆ ಇಲ್ಲೇ ಧರಣಿ ಸಹಿತಾಯ ಅಸ್ತು ಮಾಲ್ಹಾತೆ ತುಳಸಿ ಮಾಲಿಕಾಂ ಸಂಪ್ರದದೆ. ಅವರಿಗೆ ಇವ್ರ ಕೈಗೆ ಹೆಂಡತಿಗೆ ಆ ವಸ್ತ್ರ ಹಾಕಿ ತೆಗೆದ ಶೀತ ವಾತಾವರಣ ರಕ್ಷಾಣ ಅಧ್ಯಾಯ ರಕ್ಷಣ ದೇಹಾಲಂಕರಣ ಮತಃಶಾಂತಿ ಪ್ರಯತ್ನವೇ. ವಾಯನಂತೆ ಪ್ರದಾಸ್ಯಾಮಿ ಸೌಭಾಗ್ಯ ದ್ರವ್ಯ ಮಿಶ್ರಿತಂ ತಸ್ಮಾದಸ್ಯ ಪ್ರಧಾನೇನ ಅತಃ ಶಾಂತಿಂ ಪ್ರಯಚ್ಛಮೆ. ಅಪೂಪ ಅಪೂಪ ಕೈಗೆ ಅಕ್ಷತೆ ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಮೂರೇ ಜೋಡಿ ಹಾ ಬಾಕಿಯವರೆಲ್ಲ ಮನೆಯವರೆಲ್ಲ ಇದು ಮಾಡಿ. ಬಹಳ ಜನ ಇದ್ದಾರೆ ಇಲ್ಲಿ ಜೋಡಿಗಳು. ಇದು ಇನ್ನೊಂದು ಎರಡು ತಟ್ಟೆ ಬೇಕು. ಸರ್ ನಾವು ಕ್ಯೂ ಅಲ್ಲಿ ಇದೀವಿ ಹಿಂದೆ. ಬನ್ನಿ ಪಾಟೀಲ್ ಆಚಾರ್ಯ ಬೈಕ್ ಕೊಟ್ಬಿಡಿ ಕೊಟ್ಬಿಡಿ. ಸೈಡ್ ಇನ್ನು ಆಗಿಲ್ಲ. ಇನ್ನು ಆಗಿಲ್ವಾ ಎಲ್ಲರೂ? ತದಂತರ್ಗತ ಶ್ರೀ ಅಗ್ನಿ ಸಂತಾಯ ಮಹಾವಿಷ್ಣುವೇ ನಮಃ. ಇಲ್ಲ ಇದು ಮೊದಲನೇ ಜೋಟಿನೇ ಕೂತಿದ್ದಾರೆ. ಮಹಾವಿಷ್ಣುವೇ ನಮಃ. ಪೂರ್ವೋಕ್ತ ಮಹಾವಿಷ್ಣು ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಇದಂ ಓಂ. ಆಚಾರ್ಯ ಆಯ್ತಲ್ಲ? ಆಚಾರ್ಯ ಆಯ್ತಾ? ಎಲ್ಲರೂ ಮೊದಲನೇ ಆಚಾರ್ಯ ಕೊಟ್ಟಾಯ್ತಲ್ಲ ಎಲ್ಲರೂ? ಬನ್ನಿ ನೆಕ್ಸ್ಟ್ ಬನ್ನಿ. ಆ ಕಡೆ ಕಾಮನ್ ಆ ಕಡೆ ನೀವು ಕಾಲ್ ತುಳಿರಮ್ಮ. ಪ್ರಯಚ್ಛತು ಒಂದು ನಿಮಿಷ ಆಯ್ತಾ? ಅದು ಕೊಯ್ಕೊಡಿ. ಮಹಾವಿಷ್ಣು ಕಾಮಯಮಾನಃ ಗೋತ್ರ ಗೋತ್ರಾಯ ಗೋತ್ರೋದ್ಭವಾಯ ಸುರೇಶ್ ಶರ್ಮಣೆ ಆಚಾರ್ಯಾಯ ತುಭ್ಯಮಹಂ ಸಂಪ್ರದತೆ ದತ್ತಂ ನಮಃ ನಮಃ ನಮಃ. ಒಬ್ರು ನಿಮಗೆ ನಿಮ್ಮ ಐಟಮ್ಸ್ ನಮಸ್ಕಾರ ಮಾಡಿ. ಸೋಮೇಶ್ವರಾಯ ಸಿದ್ಧಭೂತ ವಿಕಸ್ವರಾಯ ವಿಭಾಸುರಾಯ ಮಂಗಲ್ಯ ನಮಃ ಶಿವಾಯ. प्रणम कामधेनु जगदत्त्रं श्री भगवत्पादाचिन्तामणि पूज्याय राघवेन्द्राय सत्यधर्मरताय च विदतां कल्पवृक्षाय नमतां कामधेनुवे सत्याभिघ्नकरात्रोत्थान परिशुद्ध्या बोधकं मम हरिः ओं हरिः ओं हरिः ओं. नारायणाय परिपूर्णगुणार्णवाय विश्वोदयस्थितिलयोनिप्रदाय ज्ञानप्रदाय विलासोत्सवकारणाय विद्याय नमो नमस्ते. ಪ್ರತಿಪರಾಜನ ಬಲತೊಡೆಯ ಮೇಲೆ ಕೂತು ನಾನು ನಿನ್ನನ್ನು ವಿವಾಹ ಆಗ್ತೀನಿ ಅಂತ ಹೇಳಕ್ಕೆ ನೀನು ಬಂದು ನನ್ನ ಬಲತೊಡೆ ಮೇಲೆ ಕೂತಿ, ಹಾಗಾಗಿ ನಾನು ವಿವಾಹ ಆಗೋಕ್ಕಾಗೋದಿಲ್ಲ. ಬಲತೊಡೆ ಮೇಲೆ ಕೂತ್ಕೊಂಡು ವಿವಾಹ ಆಗಿ ಸ್ನೇಹಿತಳಾಗ್ತಾಳೆ. ಅವಳ ಹೆಸರು ಸಹ ವರಾಂಗಿ. ಪ್ರೀತಿ ಆದರ ಸ್ನೇಹ ಬಹಳ
ಎತ್ತರ ಮಟ್ಟಕ್ಕೆ ಸ್ನೇಹ ಬೆಳಿ ವಿಶ್ವಾಸ ಗಳಿಸ್ಕೊಳ್ಳಿಕ್ಕೆ ಅಂತ ನೀನು ದಾನ ಧರ್ಮ ಏನ್ ಮಾಡ್ತಿ, ಧರ್ಮ ಮಾಡಿದ್ರು ನಿನಗೆ ಅದು ತಪ್ಪು, ಅಧರ್ಮ ಮಾಡಿದ್ರು ತಪ್ಪು. ಇವನು ವಸಿಷ್ಠರ ಗೋವನ್ನ ತಂದು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದ, ಸರಿ ಹಾಗೆ ಆಗ್ಲಿ ಅಂತ ಹೇಳಿದ್ದ. ಹೋಗೋ ಕಾಲಕ್ಕೂ ಒಬ್ಬನೇ ಹೋಗ್ಲಿಲ್ಲ. ಈ ದ್ವಿನಾಮಕ ವಸು ಗೋವನ್ನ ಕದಿಲಿಕ್ಕೆ ಅಂತ ಹೋಗಿದ್ದಾರೆ. ಅಲ್ಲಿ ವಸಿಷ್ಠರು ಮಹಾಭಾರತದಲ್ಲಿ ಹೇಳಬೇಕಾದ್ರೆ ವಸಿಷ್ಠರು ಶಾಪವನ್ನು ಕೊಟ್ಟರು, ಶಾಪ ಕೊಟ್ಟಿಲ್ಲ. ವಸಿಷ್ಠರ ಒಳಗಿದ್ದಂತ ಬ್ರಹ್ಮದೇವರು ಶಾಪವನ್ನು ಕೊಟ್ಟಿದ್ದು ಅಂತ. ವಸಿಷ್ಠರು ಶಾಪವನ್ನು ಕೊಡಲಿಲ್ಲ, ಒಂದು ನಿಯಮ. ಎರಡನೆಯದು, ವಸಿಷ್ಠರು ಎಷ್ಟು ಸೌಮ್ಯರು ಅಂತಂದ್ರೆ ಮಾಡಿಕೊಳ್ಬೇಕು. ವಸಿಷ್ಠ ಸಂಸ್ಥಾಹ, ವಸಿಷ್ಠರಲ್ಲಿದ್ದಂತ ಬ್ರಹ್ಮದೇವರು ಶಾಪವನ್ನು ಕೊಟ್ಟರು. ಅಂದರೆ ಹಿರಿಯರಿದ್ದಾರೆ, ದೊಡ್ಡ ಆಚಾರ್ಯರು, ಗುರುಗಳು, ಅವರು ಒಂದು ಎದುರಿಗೂ ಬೈಯೋದಿಲ್ಲ, ನಾವು ಬೈಕೋತೀವಿ. ಆ ಜ್ಞಾನಿಗಳು ಕೇಳಿ ಅವರಿಗೆ ಕೋಪ ಬಂದು ಅವರಿಗೆ ತಾಪ ಆಗಿ ನಿನಗೆ ಶಾಪ ಕೊಡಬೇಕು ಅಂತೇನಿಲ್ಲ. ಆ ಜ್ಞಾನಿಗಳಲ್ಲಿರ್ತಕ್ಕಂಥ ಭಗವಂತನೇ ನೀ ಹಾಳಾಗೋಗು ಅಂತೇಳಿ ಶಾಪವನ್ನು ಕೊಡ್ತಾನೆ. ಯಾಕೆ ನನಗೆ ಬೇಕಾದವ್ರನ್ನ ಬೈದಿದ್ಯಾ ನೀನು, ಹಾಗಾಗಿ ಅವರಿಗೆ ಗೊತ್ತಿಲ್ಲದೆ ಹೋದ್ರು ಭಗವಂತ ಇಲ್ಲಿ ಸೇವೆಯನ್ನ ಮಾಡು, ಜ್ಞಾನಿಗಳ ಸೇವೆಯನ್ನ ಮಾಡು, ಹಿರಿಯರ ಸೇವೆಯನ್ನ ಮಾಡು ಅಂತ ಹೇಳಿದ್ದಾರೆ. ನಾವು ಯಾರು ಸೇವೆ ಮಾಡಿದ್ವಿ ಅವರು ಏನಿಲ್ಲ, ತುಂಬಾ ಚೆನ್ನಾಗಿ ಸೇವೆ ಮಾಡಿದ್ಯಪ್ಪ, ನೀನು ಚೆನ್ನಾಗಿರು ಅಂತ ಹೇಳ್ಬಿಟ್ರೆ ಸಾಕು ನಮ್ಮ ಮನಸ್ಸಿನಲ್ಲಿ. ಹಾಗಾಗಿ ಆಶೀರ್ವಾದವನ್ನ ಬೇಡಲಿಕ್ಕಾಗ್ಲಿ ಶಾಪವನ್ನ ಎಲ್ಲಿ ವಸಿಷ್ಠ ಸಂಸ್ಥಾಹ ಅಂತ ಹೇಳಿದ್ದಾರೆ. ಆ ದಿನಾಮಕ ವಸು ಅವರು ಮುಂದೆ ಪತಿ ಪತ್ನಿಯರು. ಇಲ್ಲಿ ಶಂತನು ಪುಟ್ಟದ ಗಂಗಾದೇವಿ ವಿವಾಹವನ್ನು ಮಾಡಿಕೊಂಡು 7 ಮಕ್ಕಳಾಯಿತು. 7 ಮಕ್ಕಳನ್ನು ತಗೊಂಡೋಗಿ ಗಂಗೆಯಲ್ಲಿ ಹಾಕಿ ಕೊಂದಿದ್ದಾಳೆ. 8ನೆಯದು ಕೊಟ್ಟು ಕೊಲ್ಲೋದಿಲ್ಲ ಅಂತ ಹೇಳಿ, ಆದರೂ ಬೇಕು ಅಂತ ಗಂಗಾ ತೀರಕ್ಕೆ ತಗೊಂಡು ಹೋಗಿದ್ದಾಳೆ. ಹೋದ ಅಂತ ಇದೆಯಾ, ದೇವತೆಗಳು ಯಾವುದೇ ಕಾರಣಕ್ಕೂ ಅಪರಾಧವನ್ನ ಮಾಡೋದಿಲ್ಲ, ಕೆಟ್ಟ ಕೆಲಸಗಳನ್ನ ಹೇಯ ಕೆಲಸಗಳನ್ನ ಯಾವತ್ತೂ ದೇವತೆಗಳು ಮಾಡೋದಿಲ್ಲ. ಈ ಮಾಡ್ತಾ ಇದೆಯಾ ಅಂತಂದ್ರೆ ಏನೋ ಒಂದು ಕಾರಣ ಇದೆ. ಅವಳು ಮೊದಲೇ ಶಂತನುವಿನ ತಂದೆ ಪ್ರದೀಪನಿಗೆ ಹೇಳಿ ಎಲ್ಲವನ್ನು ಮಾಡಿದ್ದಕ್ಕೆ ನಮಗೆ ಒಳ್ಳೇದಾಯ್ತು, ಬಹಳ ಸಂತೋಷ ಆಯ್ತು, ತೃಪ್ತಿ ಆಯ್ತು ಅಂತೆಲ್ಲ ಹೇಳಿ. ಹಾಗಾಗಿ ದೇವತೆಗಳು ಅವರು ದೇವತೆ ಅಂತ ಗೊತ್ತಾದ ಕೂಡಲೇ ಅವರು ತಮ್ಮ ಕೆಲಸವನ್ನೆಲ್ಲ ಬಿಟ್ಟು ಹೋಗ್ತಾರೆ. ಯಾಕೆಂದ್ರೆ ಅವ್ರು ಹೇಳಿದ್ದಾರೆ, ಅದೃಶ್ಯಾಹ, ಯಾರಿಗೂ ಕಾಣದೇ ಇರತಕ್ಕಂಥವ್ರು, ಅಸಂಸ್ಪೃಶ್ಯಾಹ, ಯಾರು ಅವ್ರನ್ನ ಮುಟ್ಲಿಕ್ಕೆ, ದೇವತೆಗಳನ್ನೇ ಯಾರು ಮುಟ್ಲಿಕ್ಕೆ ಆಗೋದಿಲ್ಲ. ಅವ್ರು ಎಷ್ಟೇ ನಮ್ಮ ಜೊತೆಯಲ್ಲಿ ಇದ್ರು ನಾವು ಮುಟ್ಟಿ ಮಾತಾಡ್ಸ್ಲಿಕ್ಕೆ ಆಗೋದಿಲ್ಲ. ಮತ್ತು ಅವ್ರು ಎಲ್ಲರ ಜೊತೆ ಅಸಂಭಾಷಣ, ಎಲ್ಲರ ಜೊತೆ ಮಾತಾಡೋದಿಲ್ಲ. ಅವ್ರು ಬಂದಿದ್ದು ಏನಿದೆ ಕೆಲಸ ಇದೆ ಅದು ಮುಗಿಸಿ ಅವ್ರು ಹೋಗ್ತಾರೆ ಅಷ್ಟೇ. ಹಾಗಾಗಿ ದೇವತೆಗಳು ಬಂದಿರ್ತಾರೆ. ಅಂತಹ ಶಂತನು ವರ್ಣದೇವರು. ಅವನು ಯಾಕೆ ಮನುಷ್ಯ ಅವತಾರವನ್ನ ತಾಳಬೇಕಾಗಿತ್ತು ವರ್ಣದೇವರು ಅಂತಂದ್ರೆ ಹೇಳ್ತಾರೆ, ಬ್ರಹ್ಮದೇವರು ಆಗಲಿ ವರ್ಣದೇವರಿಗೆ ಬಹಳ ಸಂತೋಷ ಆಗಿದೆ. ಸಂತೋಷ ಆದಾಗ ಬ್ರಹ್ಮದೇವರು ಬಂದಿದ್ದು ನೋಡಿ ಜೀವೋತ್ತಮರು ಬಂದಿದ್ದಾರೆ, ಭಗವಂತನ ಆರಾಧಕರು ಅಂತ ಹೇಳಿ ಬಹಳ ಸಂತೋಷದಿಂದ ಬಂದು ಅಲೆ ಹೆಚ್ಚು ಬಂದು ಆ ನೀರು ಸಿಡಿದಿದೆ. ಆ ನೀರು ಸಿಡಿಸಿದ್ದಕ್ಕೆ ಅವನಿಗೆ ಭೂಲೋಕದಲ್ಲಿ ಹುಟ್ಟುವಂತ ಶಾಪವನ್ನು ಕೊಡ್ತು. ಅಲ್ಲಿ ಒಂದು ಸಣ್ಣ ನೀರು ಸಿಡಿದಿದ್ದಕ್ಕೆ ಇಷ್ಟು ಶಾಪವನ್ನು ಕೊಡೋದ? ಯಾಕಂದ್ರೆ ದೇವತೆಗಳಿಗೆ ಶಾಪ ನರಕ ಬೇರೆ ಯಾವುದೂ ಇಲ್ಲ. ಅವರು ಶಾಪ ಅಂದ್ರೆ ಭೂಲೋಕದಲ್ಲಿ ಹುಟ್ಟೋದೇ ಅವರು ದೊಡ್ಡ ಶಾಪ. ಹಾಗಾಗಿ ಆ ಬ್ರಹ್ಮದೇವರು ಯಾಕೆ ಹಾಗೆ ಮಾಡಿದ್ರು ಅದಕ್ಕೆ ಹೇಳ್ತಾರೆ, ಗಂಗಾ ಸಹಿತನಾಗಿ ಬಂದ ವರ್ಣದೇವರು. ಗಂಗಾ ಸಹಿತನಾಗಿ ಅಂದ್ರೆ ಹೆಂಡತಿಯ ಜೊತೆಯಲ್ಲಿ ಬಂದಿದ್ದಾನೆ. ಬಂದಂತಹ ದೇವಿಯ ಜೊತೆಯಲ್ಲಿ ಬಂದವನು ಯಾವ ನೀರು ಸಿಡಿಸಬೇಕಾಗಿತ್ತು? ಗಂಗೆ ನೀರನ್ನು ಸಿಡಿಸಿದ್ರೆ ಬ್ರಹ್ಮದೇವರಿಗೆ ಏನು ಅನ್ನಿಸ್ತಿರ್ಲಿಲ್ಲ. ಉಪ್ಪು ನೀರನ್ನು ಸಿಡಿಸಿದ್ದಕ್ಕೆ ಬ್ರಹ್ಮದೇವರು ಶಾಪವನ್ನು ಕೊಟ್ಟಿದ್ದಾರೆ. ಅಂದರೆ ನಮ್ಮ ಮನೆಯಲ್ಲಿ 2 ನೀರಿರುತ್ತೆ, ಕೊಡಬೇಡ, ಅವರಿಗೆ ಸಿಹಿ ನೀರನ್ನ ಕೊಡು. ಆದ್ರೆ ಕೆಲವರು ಏನು ಮಾಡ್ತಾರೆ, ಸಿಹಿ ನೀರನ್ನು ಕೊಟ್ಟರೆ 4-5 ಲೋಟ ಕುಡಿತಾರೆ ಅಂತೇಳಿ ಉಪ್ಪು ನೀರು ಕೊಡ್ಲಿಕ್ಕೆ ಮುಂದಾಗ್ತಾರೆ. ಆ ರೀತಿ ಮಾಡಿದಾಗ ಇಂಥ ಶಾಪಗಳಿಗೆ ಒಳಗಾಗ್ತೀವಿ ಅನ್ನೋದನ್ನ ತೋರಿಸಲಿಕ್ಕೋಸ್ಕರವಾಗಿ ಆ ರೀತಿಯಲ್ಲಿ ಮಾಡಿದ್ದಾರೆ.
ಆದರೆ ವರ್ಣದೇವರು ನನ್ನ ಹೆಂಡತಿ ತಾನೆ, ನಾನು ನೋಡ್ತೀನಿ ಅಂತ ನೋಡಿದ್ದಕ್ಕೆ ಬ್ರಹ್ಮದೇವರು ಶಾಪವನ್ನು ಕೊಟ್ಟಿದ್ದು. ಹೀಗೆ ಆ ಶಂತನು ಭೂಮಿಯಲ್ಲಿ ಹುಟ್ಟದ. ಇರಲಿ ಎಂತ ದೇಹ ಸಂಪೂರ್ಣ ಸುಟ್ಟು ದೇಹದಲ್ಲಿ ಮನೆಗೂ ಶಮ್ ಅಂದ್ರೆ ಶಾಂತಿ ಆಗ್ತಾ ಇತ್ತು, ಸಮಾಧಾನ ಆಗ್ತಾ ಇತ್ತು. ಈ ರೀತಿಯಲ್ಲಿ ಅವನನ್ನ ಶಂತನು ಅಂತ ಕರೆದಿದ್ದಾರೆ. ಆ ಶಂತನುವಿನ ಅವತಾರದ ಬಗ್ಗೆ ಹೇಳಿ ಅನಂತರದಲ್ಲಿ ಆ ತಿಲಕಂತ ಅನಿಸ್ಕೊಳ್ತಾರೆ. ಅದೇ ನಮ್ಮ ಭೀಷ್ಮಾಚಾರ್ಯರು ಪರಲೋಕದಲ್ಲಿ ಓದಿ ಬಂದವರು. ಬೃಹಸ್ಪತಿ ಆಚಾರ್ಯರಲ್ಲಿ ವಿದ್ಯಾರ್ಜನೆಯನ್ನ ಮಾಡಿ ಬಂದಂತ ಅವರು ಹೇಳ್ತಾರೆ ಬಹಳ ಕಡಿಮೆ ನೀರು ಇಲ್ಲೇ ಇಲ್ಲ ಅಂತ ಪದವನ್ನು ನಾವು ಉಪಯೋಗಿಸ್ತೀವಿ. ನಾವೀಗ ಕಾವೇರಿ ಸ್ನಾನಕ್ಕೆ ಹೋಗಬೇಕು ಅಂತ ಹೋದಾಗ ನೀರು ಕಡಿಮೆ ಇದ್ರೆ ಕಾವೇರಿ ನೀರು ಇಲ್ಲೇ ಇಲ್ಲ ಅಂತಲ್ಲ, ಸ್ವಲ್ಪ ಕಡಿಮೆ ಇದೆ, ಸ್ನಾನಕ್ಕೆ ತೊಂದರೆ ಅಂತ ಅಷ್ಟೇ. ಆ ರೀತಿಯಲ್ಲಿ ಶಂತನು ನೋಡಿದ ನೀರು ಕಡಿಮೆ ಇತ್ತು. ಅಲ್ಲಿ ಶಂತನು ಬಂದಿದ್ದಾನೆ. ಬಂದ ಕೂಡಲೇ ಭೀಷ್ಮಾಚಾರ್ಯರು ಅದೃಶ್ಯ. ಶಂತನು ನನ್ನ ಅಮ್ಮನೇ ನನ್ನ ಅಪ್ಪನಿಗೆ ನನ್ನನ್ನು ಪರಿಚಯ ಮಾಡಿದ್ದೀನಿ. ಯಾಕೆಂದ್ರೆ ನಮಗೆಲ್ಲ ಅಮ್ಮನ ಋಣವೇ ಜಾಸ್ತಿ. ತಾಯಿ ಮೊದಲು ಇದ್ದಾಳೆ. ಯಾವುದೋ ಕಾರ್ಯಕ್ರಮಕ್ಕೆ ಹೋದಾಗ ಪ್ರಸಾದ ಅಂತ ಕೊಟ್ಟರೆ ನನ್ನ ಗಂಡನಿಗೆ ಒಂದು ಸ್ವಲ್ಪ ಇರಲಿ ಅಂತ ಹೇಳಿ ತಗೊಂಡು ಬಂದು ನಮ್ಮನ್ನು ಬೆಳೆಸಿರ್ತಾಳೆ. ಹಾಗಾಗಿ ನಮಗೆ ತಾಯಿ ಸಂಸ್ಕಾರಗಳು ಬರತಕ್ಕಂಥದ್ದು. ಹಾಗೆಯೇ ತಾಯಿಯ ಋಣದಲ್ಲಿ ನಾವು ಜಾಸ್ತಿ ಇರ್ತೀವಿ. ಹಾಗಾಗಿ ಆ ತಾಯಿಗೆ ನನಗೆ ಅಪ್ಪನನ್ನ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿ ಭೀಷ್ಮಾಚಾರ್ಯರು ಅಧ್ಯಕ್ಷರಾಗಿದ್ದರು. ಅನಂತರ ಭೀಷ್ಮಾಚಾರ್ಯನ ಅಂದರೆ ದೈವವ್ರತನನ್ನ ಶಂತನುವಿಗೆ ಒಪ್ಪಿಸಿದ್ದಾಳೆ. ಆಗ ಶಂತನು ಹೇಳಿದ, ನೋಡು ನಿಮ್ಮಮ್ಮ ನಿನಗೆ ವಿದ್ಯೆಯನ್ನು ಕೊಟ್ಟಿದ್ದಾಳೆ, ನಾನು ನಿನಗೆ ಹೈಯರ್ ಎಜುಕೇಶನ್ ಕೊಡ್ತೀನಿ ಅಂತ ಹೇಳಿ ಯಾರು ತತ್ವಕ್ಕೆ ಅಭಿಮಾನಿ ಅವರಲ್ಲೇ ತತ್ವೋಪದೇಶವನ್ನು ಶಂತನು ತಾನು ಬೇಟೆಗೆ ಹೋಗಿದ್ದಾನೆ. ಹೋದಾಗ ಅಲ್ಲಿ ಬೆಸ್ತರ ಮಗಳನ್ನ ನೋಡಿದ. ಅವಳ ಹೆಸರು ಮತ್ಸ್ಯ. ಹಾಗಾಗಿ ನಾನು ಕೊಡೋದಿಲ್ಲ ನಿಮಗೆ. ಯಾಕೆ ಕೊಡೋದಿಲ್ಲ ಅಲ್ಲ, ಇಲ್ಲ ದೊಡ್ಡ ಮಗನಿಗೆ ರಾಜ್ಯಭಾರ ಹೋಗುತ್ತೆ, ನಾನು ಯಾರು ನನ್ನ ಮಕ್ಕಳಿಗೆ ರಾಜ್ಯಭಾರವನ್ನು ಒಪ್ಪಿಸ್ತಾರೆ, ಯಾರು ರಾಜನನ್ನಾಗಿ ಮಾಡ್ತಾರೆ ಅವರಿಗೆ ಮಾತ್ರ ನಾನು ಕೊಡ್ತೀನಿ ಅಂತ ಹೇಳಿದ. ಇವನು ಬಹಳ ಬೇಸರವನ್ನು ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಮನೆಗೆ ಬಂದಿದ್ದಾನೆ. ಬೇಕಾಗಿತ್ತು, ನೀನಿಲ್ಲ ಅಂದ್ರೆ ಕೊಡ್ತೀನಿ ಅಂತಂದ್ರು. ಅಂತೆಲ್ಲ ಹೆಂಗೆ ಹೇಳಲಿಕ್ಕಾಗಲ್ಲ, ಏನಿಲ್ಲ ಬಿಡಪ್ಪ, ಅಂದಾಗಿಂದ ಬೇಸರವಾಗಿದ್ದಾರೆ ಅಂತ ಅವನಿಗೆಲ್ಲ ವಿಚಾರವನ್ನು ಹೇಳಿದ. ಬೇರೆಯವರಾಗಿದ್ರೆ ಆ ಬೆಸ್ತರವನ್ನ ಊರು ಬಿಟ್ಟು ಓಡಿಸ್ತಾ ಇದ್ರು. ಆದರೆ ಭೀಷ್ಮಾಚಾರ್ಯರು ಹಾಗೆ ಮಾಡಲಿಲ್ಲ. ಹೋಗಿ ನನ್ನ ಅಪ್ಪನಿಗೆ ನಿನ್ನ ಮಗಳನ್ನ ಕೊಡು ಅಂತಂದ. ಆದರೆ ಪುನಃ ಒಂದು ಪ್ರಶ್ನೆಯನ್ನು ಮಾಡ್ತಾನೆ, ನೀನೇನೋ ಒಪ್ಕೊಂಡು ನಾಳೆ ನೀನು ಮದುವೆ ಆದಮೇಲೆ ನಿನ್ನ ಮಕ್ಕಳು ರಾಜ್ಯ ನಮಗೆ ಸೇರಿದ್ದು, ನಾವು ದೊಡ್ಡ ಮಗನ ಮಕ್ಕಳು ಅಂತ ಹೇಳಿ ಬಂದರೆ ಏನು ಮಾಡೋದು? ಅದಕ್ಕೆ ಭೀಷ್ಮಾಚಾರ್ಯ ಹೇಳ್ತಾರೆ, ನಾನು ಗಂಗೆಯನ್ನು ತಂದು ವಿವಾಹವನ್ನು ಮಾಡ್ತಾರೆ. ಆ ಮತ್ಸ್ಯಗಂಧಿ ಅಂತಂದ್ರೆ ಮೀನಿನ ವಾಸನೆ ಇದ್ದವಳು, ಮೀನಿನಿಂದ ಹುಟ್ಟಿದ್ದಿಂದ ಅವಳಿಗೆ ಮತ್ಸ್ಯಗಂಧಿ ಅಂತ ಹೆಸರಿತ್ತು. ಅನಂತರದಲ್ಲಿ ಆ ರೀತಿಯಲ್ಲಿ ಅವಳು ಯೋಜನಗಂಧಿ ಅಂತ ಆಗಿರ್ತಕ್ಕಂಥದ್ದು. ಆಮೇಲೆ ಶಂತನು ವಿವಾಹ ಆದ ನಂತರದಲ್ಲಿ ಶಂತನು ಮಗನಿಗೆ ಹೇಳ್ತಾನೆ, ಅಂತ ತ್ಯಾಗವನ್ನು ಇವತ್ತಿನವರೆಗೂ ಯಾರು ಮಾಡಿಲ್ಲ, ಹಾಗಾಗಿ ನೀನು ಇಚ್ಛಾಮರಣಿ ಆಗು ಅಂತ ಹೇಳಿ ವರವನ್ನು ಕೊಟ್ಟ. ನೀರಿನ ವ್ಯವಸ್ಥೆಯನ್ನು ನಾನು ಕುಡಿಲಿಕ್ಕೆ ಆದರೂ ಸಹ ಅವನು ಅಲ್ಲೇ ಇದ್ದು ಏನಾಗುತ್ತೆ ನೋಡಬೇಕಂತ ಇರ್ತಾನೆ. ಆಗ ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ ಇದು ಕೊಟ್ಟಲ್ಲ, ತನ್ನ ಕಂದನ ಸಲುವಾಗಿ ಗಂಗಾದೇವಿ ಬಂದು ಬಾಯಲ್ಲಿ ಬೀಳ್ತಾಳೆ, ನೀರನ್ನು ಕುಡಿತಾಳೆ. ಅಷ್ಟೊತ್ತಿಗೆ ಕರ್ಣ ಬಂದು ಭೀಷ್ಮಾಚಾರ್ಯರಿಗೆ ಕೇಳ್ತಾನೆ,
ನನ್ನನ್ನು ನೀವು ಅರ್ಧರತಿಕ ಅಂದ್ಬಿಟ್ಟಿದ್ದೀರಿ. ಅಂತಂದ್ರೆ ನಿನ್ನನ್ನು ಅರ್ಧರಥ ಅಂತಂದ್ರೆ ಕೂತ್ಕೊಂಡ್ಬಿಡಿ. ಅಕಸ್ಮಾತ್ ದುರ್ಯೋಧನ ನಿನ್ನ ಅಲ್ಲಿ ಭೀಷ್ಮಾಚಾರ್ಯರು ಯಾವಾಹಂ ದೇವಸ್ಯ ಆಪ್ತ ಅಲ್ಲಪ್ಪ ಇಷ್ಟು ಬಾಣ ಪ್ರೋಗ್ರಾಮ್ ಅಲ್ಲಿ ಬಾಯಿಂದ ಯಾವುದೇ ಏನು ಉಪದೇಶ ಮಾಡಬೇಕಾಗುತ್ತೆ ಹೇಳಿ ಅನುಶಾಸನ ಪರ್ವ ಇತ್ಯಾದಿಗಳನ್ನೆಲ್ಲ ಉಪದೇಶ ಮಾಡಿ ಅದಕ್ಕೆ ಕೃಷ್ಣ ಹೇಳ್ತಾನೆ, ನೀವು ಕೃತಿ ಆಡಿಸಿದ್ರೆ ಸಾಕು, ನಾನು ಹಿನ್ನೆಲೆ ಗಾಯಕನಾಗಿ ನಾಳೆ ಇಲ್ಲ ನನಗೆ ಬೇಡ. ಇಲ್ಲಪ್ಪ, ಇನ್ನು 550 ವರ್ಷದ ವಿದ್ಯೆ ಹಾಳಾಗಬಾರ್ದಲ್ಲ, ಅಷ್ಟು ವರ್ಷ ವಿದ್ಯಾರ್ಜನೆಯನ್ನು ಮಾಡಿದೆಯಾ, ಅದು ನಾಶ ಆಗಬಾರದು ಅನ್ನೋದಕ್ಕೋಸ್ಕರ ವಿದ್ಯಾರ್ಜನೆ ನಾಶ ಆಗಬಾರ್ದು ಅನ್ನೋಕ್ಕೋಸ್ಕರ ಮಹತ್ವವನ್ನು ಕೊಡ್ತಾನೆ ಭಗವಂತ. ಅನ್ನೋದಕ್ಕೋಸ್ಕರವಾಗಿ ಭೀಷ್ಮಾಚಾರ್ಯರು ಕೇವಲ ಅವರು ಲಿಪ್ ಮೂಮೆಂಟ್ ಮಾತ್ರ, ಅವರು ಧ್ವನಿ ಕೃಷ್ಣನದೇವರು, ಆದರೆ ಫಲವನ್ನು ಭೀಷ್ಮಾಚಾರ್ಯ. ನಾವೆಲ್ಲ ಕಥೆಯನ್ನು ಕೇಳ್ತೀವಿ, ಉತ್ತರಾಯಣ ಬರಲಿ ಕಾಯ್ತಾ ಇದ್ದೀವಿ. ಅವರಿಗೆ ಶಾಪ ಇತ್ತು, 8 ಗರ್ಭವಾಸದ ದುಃಖ, ಮರಣದ ಕಷ್ಟ ಎರಡೂ ಇತ್ತು. ಹಾಗಾಗಿ ಆ ಮರಣದ ದುಃಖವನ್ನು ಅನುಭವಿಸ್ಬೇಕಾಗಿತ್ತು ಅಂತೇಳಿ ಹಾಗೆ ಇದ್ದದ್ದೇ ಹೊರತು ಯಾವ ಉತ್ತರಾಯಣ ದಕ್ಷಿಣ ಏನು ಬೇಕಾಗಿಲ್ಲ. ಅಂಥ ಮಹಾಜ್ಞಾನಿಗಳು ಅಂತಹ ಭೀಷ್ಮಾಚಾರ್ಯರು ಅಷ್ಟವರ್ಷಗಳಲ್ಲಿ ಅಂತಹ ಭೀಷ್ಮಾಚಾರ್ಯರು ಜಗತ್ತಿಗೆ ನೀಡಿರತಕ್ಕಂಥ ಉಪದೇಶ ಏನು ಅಂತಂದ್ರೆ, ಅಪ್ಪ ಅಮ್ಮ ನೀವ್ಯಾಕಾದ್ರೆ ನಾವು ಬಿಸಾಡಬೇಕಾಗಿತ್ತು, ಹೀಗೆಲ್ಲ ಮಾತಾಡ್ತಾರೆ. ಭೀಷ್ಮಾಚಾರ್ಯರು ಹೇಳ್ಕೊಟ್ಟಿದೆ, ಮೊದಲು ಅಪ್ಪ ಅಮ್ಮನಿಗೆ ಯಾವುದೇ ಕಾರಣಕ್ಕೂ ನಿಂದನೆಯನ್ನ ಮಾಡಬೇಕು. ಯಾಕೆ ನಮಗೆ ದೇಹ ಇಲ್ಲ, ದೇಹ ಇಲ್ಲದ ಜೀವಕ್ಕೆ ನಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ನಾವು ಜೀವನವನ್ನು ಸಂಪೂರ್ಣ ಭೀಷ್ಮಾಚಾರ್ಯರು. ಹಾಗಾಗಿ ಅಂತಹ ಭೀಷ್ಮಾಚಾರ್ಯರು ನಮಗೆಲ್ಲ ಮಾಡೆಲ್ ಆಗಿದ್ದಾರೆ. ಯಾಕೆ ಅಂತಂದ್ರೆ ಹೇಳೋದ್ರಿಂದ ನಮಗೇನು ಉಪಯೋಗ ಅಂತ ಕೆಲವರು ಕೇಳ್ತಾರೆ. ನೀವೇನೋ ಕಥೆ ಹೇಳ್ತೀರಿ ಕೂತ್ಕೊಂಡು, ನಿಮಗೆ ಟೈಮ್ ಪಾಸು, ನಿಮಗೆ ರಸ್ತೆ ಬರುತ್ತೆ, ನೀವು ಹೇಳ್ತೀರಿ, ನಾವು ಕೂತ್ಕೊಂಡು ನಮಗೇನು ಅಂತ ಎಷ್ಟೋ ಜನ ಕೇಳ್ತಾರೆ. ಆದರೆ ನೀವು ಸೀರಿಯಲ್ಲು ಕ್ರಿಕೆಟ್ ನೋಡೋದಕ್ಕಿಂತ ಅತ್ಯಂತ ಒಂದು ಸಲ ಧರ್ಮರಾಜ ಹೇಳ್ತಾನೆ, ನನ್ನಷ್ಟು ಕಷ್ಟಪಟ್ಟವ್ರು ಯಾರು, ನನ್ನಷ್ಟು ಕಷ್ಟಪಟ್ಟವ್ರು ಯಾರು, ವನವಾಸದಲ್ಲಿ ನಾನು ಬಹಳ ಒದ್ದಾಡಿದೆ, ಬಹಳ ಕಷ್ಟಪಟ್ಟೆ ಅಂತ. ಆಗ ಕೇಳ್ತಾರೆ, ಏನ್ ಕಷ್ಟಪಟ್ಟೆ ನೀನು, ಏನ್ ನಿನಗೆ ಬಹಳ ಅಂತ. ಧರ್ಮರಾಜನ ಕಥೆ ಎಲ್ಲರ ದೊಡ್ಡ ಅನ್ಕೊಂತೀವಿ. ಅದಕ್ಕೋಸ್ಕರವಾಗಿ ಎಲ್ಲರ ಜ್ಞಾನಿಗಳ ಕಥೆಯನ್ನು ಕೇಳಿದಾಗ ಅವರ ಕಷ್ಟವನ್ನ ಚಿಂತನೆ ಬಂದು, ಕಷ್ಟದಲ್ಲಿ ಹೇಗೆ ಉಪಾಸನೆ ಭಗವಂತನ ಉಪಾಸನೆ ಮಾಡಿದ್ದಾರೆ, ಉಪಾಸನೆ ನಮಗೆ ಬಹಳ ಮುಖ್ಯ. ಹಾಗಾಗಿ ಇವತ್ತು ಬೇಕು. ಎಷ್ಟೋ ಸಲ ಗುರುಗಳಂತ ನಂಬಿಕೆ ಅವರಿಂದಲೇ ಮೋಸವೂ ಆಗಿದೆ, ಕಲಿಯುಗ ಆಗಿರತಕ್ಕಂಥದ್ದು ಇದೆ. ಬಹಳಷ್ಟು ಜನರು ಗುರುಗಳನ್ನು ಸರಿಯಾಗಿ ಸಿಕ್ಕಿಲ್ಲ ಬೃಂದಾವನದಲ್ಲಿರ್ತಕ್ಕಂಥ ಗುರುಗಳು ವ್ಯಾಸರಾದರು, ಪಾದರಾದರು, ದೊಡ್ಡ ದೊಡ್ಡ ಯತಿಗಳೆಲ್ಲ ಬೃಂದಾವನದಲ್ಲಿ ಇದ್ದಾರೆ. ಅವರ ಸೇವೆಯನ್ನು ಮಾಡಿ ನಮಗೆ ಜ್ಞಾನಾರ್ಜನೆ ಆಗಬೇಕಾಗಿದೆ. ಇವತ್ತವರು ಯಾವ ತತ್ವಜ್ಞಾನ ಬೇಕು, ಶಾಸ್ತ್ರಪಾಠ ಓದಬೇಕು, ನಮಗೆ ಸರಿಯಾಗಿರೋ ಗುರುಗಳ ಅಂತ ಯಾರು ಅವರೇ ನಿಮ್ದು ಯಾವ ಮಠ ಅಂತ ಕೇಳಲ್ಲ. ಯಾವ ಗುರುಗಳು ಬೃಂದಾವನದಲ್ಲಿರ್ತಕ್ಕಂಥವ್ರು ಇವತ್ತು ಎಷ್ಟೋ ಜನ ರಾಯರ ಆಶೀರ್ವಾದಕ್ಕೆ, ಮಂತ್ರಾಲಯ ಪ್ರಭುಗಳ ಆಶೀರ್ವಾದಕ್ಕೆ ಒಳಗಾಗಿದ್ದೀವಿ, ನಾವೆಲ್ಲ ಅನುಗ್ರಹ ಪಡೆದಿದ್ದೀವಿ. ಯಾವ ವಿದ್ಯೆಗಳು ಸಹ ನಿಮ್ಮ ಮಠ ಯಾವುದು, ನಿಮ್ಮ ಪರಂಪರೆ ಯಾವುದು ಕೇಳೋದಿಲ್ಲ. ನಿನ್ನ ಸೇವೆ, ನಿನ್ನ ಭಕ್ತಿ, ನೀನು ಗುರುಗಳಲ್ಲಿ ನಿನ್ನ ಕೂಡಿನ ಮಾಡಿ, ಅನಂತರದಲ್ಲಿ ಹಿರಿಯರ ಸೇವೆ. ಆಫೀಸಲ್ಲಿ ಕೆಲಸಕ್ಕೆ ಹೋಗ್ತೀರ, ಬಾಯಿಗೆ ಬಂದಾಗ ಹೋಗಿಲ್ಲ, ನಮಗೋಸ್ಕರ ಅವರ ಹಸಿವೆಯನ್ನ ಬದಿಗೊತ್ತಿ, ಅವರ ಜೀವನದ ಎಷ್ಟೋ ಆಸೆಗಳನ್ನು ಬದಿಗೊತ್ತು ನಮ್ಮನ್ನು ಬೆಳೆಸಿರ್ತಾರೆ. ಅವರಿಗೋಸ್ಕರ ಒಂದು ಪರಿಶೇಷಣೆ ಮಾಡಿ ಊಟ ಕೊಡಲಿಕ್ಕೆ ನಾವು ಸಿದ್ಧ ಇಲ್ಲ.
ಅವರೇನು ಬೇರೆ ಏನಿಲ್ಲ, ನಮ್ಮ ನಮ್ಮುದ್ಧಾರಕ್ಕೆ ಹೇಳೋದು. ಆದರೂ ಅವ್ರನ್ನ ಅದು ಭಗವಂತನ ಇಚ್ಛೆಗೆ ಬಂದಿದೆ. ಹರಿದಾಸ್ ಹೇಳಿದಂತೆ ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ ಅಂತ ಇವ್ರು ಅನ್ಕೊಂಡ್ರೆ ನೆರವೇರ್ಬೇಕು ಅಂತ ಏನಿಲ್ಲಲ್ಲ. ಆದ್ರೆ ಭಗವಂತನ ಚಿತ್ತಕ್ಕೂ ಇತ್ತು, ಹಾಗಾಗಿ ನೆರವೇರ್ತಾ ಇದೆ. ಆದ್ರೆ ಭಗವಂತ ಪ್ರೀತನಾಗಿ ತೃಪ್ತನಾಗಿ ನಮ್ಮನ್ನೆಲ್ಲ ಒಂದು ಕಡೆ ಸೇರಿಸಿದ್ದಾನೆ ಎಂದು ವಾದಿರಾಜ ತೀರ್ಥರು ಹೇಳ್ತಾರೆ. ಒಬ್ಬ ಬ್ರಾಹ್ಮಣ ಇನ್ನೊಬ್ಬ ಬ್ರಾಹ್ಮಣನ ಮುಖ ದರ್ಶನ ಮಾಡಬೇಕಂತ ನಮ್ಗೇನು ಮಾಡ್ಲಿಕ್ಕೆ ಆಗದೆ ಹೋದ್ರು ಸಹ ಏನೋ ಒಂದು ವಿಚಾರವನ್ನಾದ್ರೂ ಮಾತಾಡ್ತಾ ಕೂತಿದ್ವಿ. ಮೊದಲು ಸತ್ಸಂಗ, ಮೊದಲನೇ ಒಂದು ಪೂಜೆ ಆಗಿ ಆದ್ಮೇಲೆ ಅವನು ಊಟಕ್ಕಿರಲ್ಲ ಅಂತ ಗೊತ್ತಾಯ್ತು. ಅವಾಗ ಆಮೇಲೆ ತೀರ್ಥ ಹಾಗಾಗಿ ನಾನು ಹಾಗೆ ಮಾಡ ಅಂತ. ಆಮೇಲೆ ಎಲ್ಲ ಬೈದವರೆಲ್ಲ ಬಂದು ಸ್ವಾಮಿ ನಿಮ್ಮ ಕೈಯಿಂದ ಬಂದಿದ್ದು ಎಷ್ಟು ಚೆನ್ನಾಗಿ ವಿದ್ವಾಂಸನಾಗಿದ್ದಾನೆ. ಹಾಗಾಗಿ ಯಾರ ಹೀಗೆ ಯಾಕೆಂದ್ರೆ ಅಷ್ಟವರ್ಷಗಳಲ್ಲಿ ದ್ವಾದಶ ಆದಿತ್ಯರು ಅಂತ ಹೇಳಿ 33 ದಂಪತಿಗಳನ್ನ ಆಹ್ವಾನೆಯನ್ನು ಮಾಡಿದ್ದಾರೆ. ಅಧಿಕ ಮಾಸ ಅಂದ್ರೆ ಸಂಕ್ರಮಣವಿಲ್ಲದ ಹಾಕ್ತೇವೆ ಈ ರೀತಿಯಲ್ಲೆಲ್ಲ ಅನ್ಕೊಳ್ತಾರೆ. ಆದ್ರೆ ಇವತ್ತು ನಾವು ಯಾರಿಗಾದ್ರೂ ನಮಸ್ಕಾರವನ್ನು ಮಾಡಿದ್ದೀವಿ ಅಂತಂದ್ರೆ ಆ ನಮಸ್ಕಾರ ಅವರಿಗಲ್ಲ. ಮಂತ್ರದಲ್ಲಿ ಹೇಳಿ ಎಲ್ಲರೂ ಸೇರಿ ಏನು ಇವತ್ತು ಸೇವೆಗಳನ್ನ ಮಾಡಿದ್ದಾರೆ. ಧರ್ಮಾಚರಣೆಯನ್ನು ವಿಸ್ತಾರವನ್ನು ಮಾಡಬೇಕು. ಆ ರೀತಿಯಲ್ಲಿ ಮಾಡಿ 16 ಜನರಿಂದ ಸೇರಿಸಿಕೊಂಡು ನಾವು ಮಾಡಿದಾಗ ವಿಶೇಷ ಅನುಗ್ರಹ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಧನ, ಕನಕ, ವಸ್ತುವಾಹನಗಳನ್ನ ಪುರುಷೋತ್ತಮ ಮಾಸದಲ್ಲಿ ಮಾಡತಕ್ಕಂತಹ ಆ ದಂಪತಿಗಳು ಅವರ ಜೊತೆಯಲ್ಲಿ ಕೈಗೂಡಿಸಿದವರು ಯಾರಿದ್ದಾರೆ ಏನು ಹೇಳಲಿಕ್ಕೆ ಬರೋದಿಲ್ಲ. ಆದರೂ ಹೇಳಬೇಕು ಅನ್ನೋ ಶ್ರೀನಿವಾಸಾಚಾರ್ಯರ ಅನುಗ್ರಹ ಅಂತ ಹೇಳ್ತಾ 2 ವಾಕ್ಯಸೂನವನ್ನ ಗುರುಮಂತ್ರದ ಬಾಕಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ. ಶ್ರೀ ಕೃಷ್ಣಾರ್ಪಣ. ಕಾಯೇನ ವಾಚಾ ಮನಸೇಂದ್ರಿಯ ವಾಸುದೇವಂ ದೇವತಾ ಕೃಷ್ಣಾನಾಮಧೇಯಾಯ ಆಚಾರ್ಯಾಯ ತ್ರಿವಿಕ್ರಮ ಪ್ರೀತಿ ಕಾಮಯಾನಃ ತುಭ್ಯಮಹಂ ಸಂಪ್ರದದೆ. ಸಂಪ್ರದದೆ ರಕ್ಷಂ ನಮಃ. ಅತ್ರಿಗುಣ ರಕ್ಷಂ ದೇಹಾಲಕರಣ ವಸ್ತ್ರ ಮತಶಾಂತಿ ಪ್ರಯಚ್ಛಂ. ಆಶೀರ್ವಾದ ಮಾಡಬೇಡಿ, ಅಕ್ಷತೆ ಬಿಟ್ಬಿಟ್ಟು ಶೇಷಶಾಯಿನೇ ನಮಃ. ಸ್ವಾಗತಂ.
ಹಂತೆ ಆಸನಂ ಸುಖಾಸನಂ ಆಚಾರ ಬಂದಿಲ್ಲ. ಎಷ್ಟು ಜನ ಇದ್ದಾರೆ ಜೋಡಿ? ನೆಕ್ಸ್ಟ್ ಜೋಡಿ ಕುತ್ಕೊಂಡ್ಬಿಡ್ಲಿ. ಆಗಿಲ್ಲ ಅವ್ರು ಕಳ್ಸಿ ಆಗ್ತಿರೋ ಹತ್ರ ಬನ್ನಿ. ಬನ್ನಿ ಬನ್ನಿ ಬೇಗ ಅಲ್ಲಿ ಬೇಗ ಇನ್ನೇನು ಬೇಗ ನೀವೇ ಹೇಳ್ಬೇಕು. ಆಚಾರ್ಯ ಸಮರ್ಥಿಕಾಯ ಜಗನ್ನಾಥ ಪ್ರೀತಿ ಕಾಮಯಮಾನಃ ಆಚಾರ್ಯಾಯ ಅನಂತ ಪ್ರೀತಿ ಕಾಮಯಮಾನಃ ತುಭ್ಯಮಹಂ ಸಂಪ್ರದದೆ ಸಂಪ್ರದದೆ ಸತ್ತಂ ನಮೋ ನಮಃ. ಯಾರು ಉಳಿದಿರಿ? ತೇಜಸ್ ಇಬ್ಬರೇ ಕೊಟ್ಟು ಹೋಗ್ತೀವಿ ನಾವು. ಅಮ್ಮಗೆ ಅಲ್ಲ ಇಲ್ಲಿದೆ ನೋಡು ಆಯ್ತಾ? ಇವರೇ ಏನು ಕೊಡ್ತಾರೆ? ಎಲ್ಲ ಆಯ್ತು ಅಂದ್ರೆ ಆಮೇಲೆ ಆಚಾರ್ಯ ಕರೆಸುವ. ಎಲ್ಲಿ ಅಡಿಕೆ ಸರ್ವೋತ್ತಮತ್ವವನ್ನೇ ಹೇಳ್ತಾ ಇದ್ದೀವಿ ನಾವು. ಬೆಳಿಗ್ಗೆಯಿಂದ ನಾನಾ ರೀತಿಯಾಗಿ ಭಗವಂತನ ಪೂಜೆಯನ್ನು ಮಾಡ್ತೇವೆ. ಕೂಡ ಭಗವಂತನ ಪೂಜೆ ಅಲ್ಲ ಅಂತಿಲ್ಲ, ಕೃಷ್ಣ ಹೇಳಿಬಿಟ್ಟಿದ್ದಾರೆ. ಜೀವನದಲ್ಲಿ ಭೋಗ ಮಾಡಿಕೊಂಡು ಶರೀರದ ಬಲ ಉತ್ಸಾಹವನ್ನು ಪಡಿ ಪ್ರತಿ ದಿವಸ 21,000 ಹಂಸ ಮಂತ್ರ ಜಪವನ್ನು ಮಾಡ್ತಾರೆ. ಹಂಸೋ ಹಂಸ. ಆದ್ರಿಂದ ಹಂಸ ಮಂತ್ರ ಎಲ್ಲರೂ ಉಪದೇಶ ಮಾಡಿ ಜಪ ಮಾಡಬೇಕು. ನಿನ್ನೆ ಬೆಳಿಗ್ಗೆ ಅಥವಾ ನಿನ್ನೆಯಿಂದ ಇವತ್ತಿನವರೆಗೆ ನಾನು ಏನು ನನ್ನ ಮಳೆ ಮಾಡಬೇಕು, ಯಾವ ಕರ್ಮ ಮಾಡಬೇಕಾದ್ರೆ ಕೃಷ್ಣಾರ್ಪಣ ಸಂಕಲ್ಪ ಕೃಷ್ಣಾರ್ಪಣ ಇದೆ. ಗೋಪಾಲಕ ಹಂಸನಾಮಕ ಪರಮಾತ್ಮ ಪ್ರಿಯತ. ಶ್ವಾಸೋಚ್ಛ್ವಾಸದಿಂದ ಎಲ್ಲೂ ಕೂಡ ಹೇಳುದು ಕುಳಿತಿರುವುದು ನಿಂತಿರುವುದು ಹೋಗುದು ಬರುದು ಜೀವನಕ್ಕೋಸ್ಕರ ಮಾಡತಕ್ಕಂಥ ಅಭಿಮಾನಿ ದೇವತೆಗಳು, ಅವರ ಒಳಗಡೆ ಪ್ರಾಣ ದೇವರು, ಅವಳ ಒಳಗಡೆ ಇನ್ನೊಂದು ಯಾವುದಕ್ಕೆ ಸಾಮಾನ್ಯವಾಗಿ ರುಚಿಯಾಗಿರಲಿ ಆಮೇಲೆ ಉಣ್ಬೇಕಾದ್ರೂ ನಾವು ಅದು ಯಜ್ಞ, ಅದು ಪ್ರಾಣಾಯಸ್ವ ಅಪಾನಾಯಸ್ವ ಅಂತ ಕೊಡ್ತಾವ ಭಗವಂತನಿಗೆ ಕೊಡ್ತಕ್ಕಂಥ ಮಾಡ್ರಿ. ಅವನಿಗೆ ಪ್ರೀತಿಯಂತೂ ಆಗೇ ಆಗುತ್ತೆ. ಯಾವ ಅಡಿಗೆ ಹೊತ್ಕೊಳ್ಬೋದು, ರುಚಿ ಆಗದೆ ಇರ್ಬೋದು, ಆರೋಗ್ಯ ಇರಲ್ಲ. ಯಾವುದೇ ಕರ್ಮ ಮಾಡಿದ್ರೆ ಅನುಸಂಧಾನ ಏನಿರ್ಬೇಕಾ ಸರ್ವೋತ್ತಮ ಅಂತ ತಿಳ್ಕೊಳ್ಳೇಬೇಕು. ಮುಕ್ತರಾಗಿ ಜೊತೆಗಿರ್ತಕ್ಕಂಥ ಎಲ್ಲಾ ದೇಶಗಳೆಲ್ಲರಿಂದ ಅತ್ಯಂತ ಭಿನ್ನ. ಇದು ಅಲ್ಲ ಜಡ ವಸ್ತುಗಳು ಇವುಗಳಿಂದ ಅತ್ಯಂತ ಭಿನ್ನ. ಅಲ್ಲ ಈ ಭೇದ ಅಂತ ಒಂದು ನೀವು ತಿಳಿದಿಲ್ಲ ಅಂದ್ರೆ ನಾವು ಮಾಡಿದ್ದೆಲ್ಲ ನೀರಿನ ಹೋಮ. ಯಾಕ್ರೆ ವಾದರಾಜರು ಹೇಳ್ತಾರೆ ಅಲ್ವಾ, ಎಲ್ಲ ಹೇಳು. ನರಸಿಂಹನ ಪೂಜೆ ಮಾಡ್ತಾರೆ, ರಾಮನ ಪೂಜೆ ಮಾಡ್ತಾರೆ, ಕೃಷ್ಣನ ಪೂಜೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸುಖಾಸನಂ ಸುಂದರಿ ಸಹಿತಾಯ ದಾಮೋದರಾಯ ನಮಃ. ಸುಂದರಿ ಸಹಿತಂ ದಾಮೋದರಂ ಭವತ್ಸು ಆವಾಹಯಿಷ್ಯೆ. ಸುಂದರಿ ಸಹಿತ ದಾಮೋದರಂ ತು ಮೇ
श्रीदेव्यै नमः इदमास इदन्ते पाद्यम् अस्तु पाद्यम् इंदाय नमो नमः इदन्ते पाद्यम् अस्तु पाद्यम् दाय श्रीपदये नमः गन्धादि सकलानि स्वच्छतम् अस्तु दामोदराय नमः गन्धादि सकलानि इदं सोपस्करं सदां भगवते आचार्य शर्मणे तुभ्यमहं सम्प्रददे तत्त्वं नमः अपूपं तुभ्यमहं ब्राह्मणाय ओमिन्द्रश्रेष्ठानि द्रवीणानि देहि नित्यं दक्षस्वस्तमस्मे ओयोणामरित्यं तनोना स्वात्मानो वाचस्सो दिनत्तमन्ना सहस्राक्षेण शतशारदेन यदायुषा अयं यजमानः अनवरत विद्वज्जन परम्परा प्राप्त समस्त ऐश्वर्य दामोदर प्रीतिः सिद्धिर्भूयादिति पुरुषोत्तमस्य च रक्षा सिद्धिर्भूयादिति भवन्तो महान्तो अनुग्रहन्तो एवं सर्वे जनाः सुखिनो भवन्तु श्रीर्वर्चस्वमायुष्यमारोग्यमावीदात् शुभावनं महीयसे धान्यं धनं वजं बहुपुत्रलाभं शतसंवत्सरं दीर्घायुः सुमङ्गली रियं मधुरिमां समेतमस्यात् सौभाग्यमस्मै दत्त्वा यदास्तं विपरेयुः ब्राह्मणेषु आवाहित परमात्मनं भोजनार्थे यथा यथास्थानं ब्राह्मणेषु आवाहित Happy anniversary. ಧನ್ಯವಾದಗಳು. ಸ್ಮೈಲ್ ಮಾಡಿ ಸರ್.
ಸರಿ ಉಂಟೆ ಏನೇನು ಗಾನವ ಮಾಡಲಿ ದಿನಕ್ಕೊಂದು 1000 ಗೋದಾನ ಮಾಡಲಿ ಅನುದಿನ ದಾನವ ಮಾಡಲಿ ಘನವಾಗಿ ಸುವರ್ಣ ದಾನವ ಮಾಡಲಿ ಘನವಾಗಿ ಸುವರ್ಣ ದಾನವ ಮಾಡಲಿ ವನ ಜನಾರ್ದನ ಧ್ಯಾನಕ್ಕೆ ಸರಿಯುಂಟೆ ನೀನು ದಾನವ ಮಾಡಲಿ